ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿರ್ಮಥ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ಮಹೇಶ ರಜತಗ್ರಾಮಶ್ರೀಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಮಾಯೀ ಭವೈರಿಣೇ ಮಧ್ವಸಿದ್ಧಾಂತವನಚಾರಿಣೇ ವಚೋ ನಖರಿಣೇ ವಾದಿರಾಜಕೇಸರಿಣೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸಿ, ಪರಮಪೂಜ್ಯರಾದಂತಹ ವಾದಿರಾಜ ಗುರುಸಾರ್ವಭೌಮರು ರಚನೆ ಮಾಡಿದಂತಹ ಅಭಯ ಸಂಸ್ತವ ಎನ್ನುವಂತಹ ಒಂದು ಸ್ತೋತ್ರದ ಬಗ್ಗೆ ಯಥಾಮತಿಯಾಗಿ ಚಿಂತನೆಯನ್ನು ನಡೆಸೋಣ. ವಾದಿರಾಜ ಗುರುಸಾರ್ವಭೌಮರು ಆ ಮಧ್ವಾಚಾರ್ಯರ ಸಾಕ್ಷಾತ್ ತಮ್ಮಂದಿರಾದಂತಹ ಶ್ರೀಮದ್ ವಿಷ್ಣುತೀರ್ಥರ ಪರಂಪರೆಯಲ್ಲಿ ಬಂದಂತಹ ಶ್ರೇಷ್ಠ ಯೋಗಿಗಳು. 120 ವರ್ಷಗಳ ಕಾಲ ಪರಿಪೂರ್ಣವಾದಂತಹ ಜೀವನವನ್ನು ಯಾವುದೇ ರೀತಿಯಾದಂತಹ ಚ್ಯುತಿ, ಸಣ್ಣದಾದಂತಹ ಒಂದು ಕಳಂಕವೂ ಕೂಡ ಇಲ್ಲದಂತೆ ನಡೆಸಿದಂತಹ ಶ್ರೇಷ್ಠ ಯೋಗಿಗಳು. ಅಂತಹ ವಾದಿರಾಜ ಗುರು ಸಾರ್ವಭೌಮರು ತಾವು ನುಡಿದಂತಹ, ನಡೆಸಿದಂತಹ ಪ್ರತಿಯೊಂದು ಅಂಶಗಳು ಕೂಡ ಅನುಕರಣೀಯ ಅಂತೆ. ಅವರು ಮಾಡಿದಂತಹ ಪರಮಾತ್ಮನಲ್ಲಿ ಮಾಡಿದಂತಹ ಭಕ್ತಿಯಾಗಿರಬಹುದು, ಅವರ ವಾದ ಕೌಶಲ ಅಥವಾ ಅವರ ತೀರ್ಥಯಾತ್ರೆ, ಅವರ ಕಾರುಣ್ಯ, ಅವರ ತಪಸ್ಸು, ಅವರ ವಿದ್ವತ್ತು, ಅವರ ಗ್ರಂಥರಚನೆ, ಹೀಗೆ ಸಾಮಾಜಿಕ ಕಳಕಳಿ ವಿಶೇಷವಾಗಿ, ಹೀಗೆ ಪ್ರತಿಯೊಂದು ಕೂಡ ಅತ್ಯಂತ ಅನುಕರಣೀಯವಾದಂತಹ ಅಂಶಗಳು. ಅದು ಯಾವುದೇ ರೀತಿಯ ಜ್ಞಾನದ ಮಟ್ಟ ಆ ವ್ಯಕ್ತಿಗಿರಲಿ, ಒಬ್ಬ ಶ್ರೇಷ್ಠ ತಲಸ್ಪರ್ಶಿಯಾದಂತಹ ಪಾಂಡಿತ್ಯ ಇರುವ ವ್ಯಕ್ತಿಯಾಗಲಿ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಬಹುದು, ಅಥವಾ ಏನೋ ಮೇಲೆ ಸ್ವಲ್ಪ ಸಂಸ್ಕೃತ ಗೊತ್ತಿದೆ, ಅಥವಾ ನನಗೆ ಸಂಸ್ಕೃತನೇ ಗೊತ್ತಿಲ್ಲ, ಕನ್ನಡ ಭಾಷೆಯೊಂದೇ ಬರೋದು ಅಂತ ಹೇಳಿದರೆ ಅದರಲ್ಲೂ ಕೂಡ ಪರಮಾತ್ಮನ ವಿಶೇಷವಾದಂತಹ ತತ್ವಜ್ಞಾನವನ್ನು ತಿಳಿಸುವಂತಹ ವಿಶಿಷ್ಟವಾದಂತಹ ಕೃತಿಗಳನ್ನು ರಚನೆ ಮಾಡಿಕೊಟ್ಟಂತಹ ಜ್ಞಾನಿಗಳು ಅದು ವಾದಿರಾಜ ಗುರುಸಾರ್ವಭೌಮರು. ಹೀಗೆ ಅವರು ಅನೇಕ ಟೀಕಾ ಗ್ರಂಥಗಳನ್ನು, ಟಿಪ್ಪಣಿ ಗ್ರಂಥಗಳನ್ನು, ಉಗಾಭೋಗಗಳನ್ನು, ಸುಳಾದಿಗಳನ್ನು, ಹೀಗೆ ಅನೇಕ ವಿಧವಾದಂತಹ ಗ್ರಂಥಗಳನ್ನು ಬರೆದಿದ್ದಾರೆ. ವಿಶಿಷ್ಟವಾಗಿ ಅವರ ಗ್ರಂಥಗಳಲ್ಲಿ ನಾವು ಕಾಣುವಂತಹ ಒಂದು ಅಂಶ ಅಂತ ಹೇಳಿದರೆ, ಯಾವಾಗಲೂ ಕೂಡ ಒಂದು ಗ್ರಂಥ ನಮಗೆ ಆನಂದವನ್ನು ಕೊಡಬೇಕು ಅಂತ ಹೇಳಿದರೆ 2 ಅಂಶಗಳು ಇರಬೇಕು ಅಂತೆ. ನಮ್ಮ ಕಿವಿಗೆ ಆನಂದ ಯಾವುದರಿಂದ ಸಿಗುತ್ತೆ ಅಂತ ಹೇಳಿದರೆ ಅದು ಭಾಷೆಯಿಂದ ಅಂತೆ. ಒಳ್ಳೆ ಸ್ಫುಟವಾಗಿ ಸುಲಲಿತವಾಗಿ ಭಾಷೆ ಇದ್ದರೆ ಆವಾಗ ಆ ಭಾಷೆಯನ್ನು ಕೇಳೋದ್ರಿಂದಲೇ ಕಿವಿಗೆ ಆನಂದ ಸಿಗುತ್ತೆ, ಇನ್ನಷ್ಟು ಕುತೂಹಲ ಜಾಸ್ತಿ ಆಗುತ್ತೆ. ಈ ಶ್ಲೋಕನೇ ಎಷ್ಟು ಚೆನ್ನಾಗಿದೆ, ಇದರ ಅರ್ಥ ಇನ್ನೆಷ್ಟು ಚೆನ್ನಾಗಿರಬಹುದು ಅಂತ ಶ್ಲೋಕ ಕೇಳಿಯೇನೆ ನಮಗೆ ಆನಂದ ಜಾಸ್ತಿ ಆಗುತ್ತೆ, ಇದರ ಅರ್ಥ ಇನ್ನೆಷ್ಟು ಚೆನ್ನಾಗಿರಬಹುದು ಅಂತ. ಇದು ಭಾಷೆ ಕಿವಿಗೆ ಆನಂದವನ್ನು ಕೊಡುತ್ತೆ ಅಂತೆ. ಇನ್ನು ಮನಸ್ಸಿಗೆ ಆನಂದವನ್ನು ಕೊಡುವುದು ಯಾವುದು ಅಂತ ಹೇಳಿದರೆ ಅದು ಆ ಭಾಷೆಯ ಅರ್ಥ, ಇಂಗಿತ, ಅದರ ಆಂತರ್ಯ ಎಂಬುದು ನಮ್ಮ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುತ್ತೆ. ಹೀಗೆ ಒಂದು ಭಾಷೆ ಪ್ರಧಾನ, ಇನ್ನೊಂದು ಅದರ ಅರ್ಥವೂ ಕೂಡ ಅಷ್ಟೇ ಪ್ರಧಾನ. ವಾದಿರಾಜರು ಅವರ ಕೃತಿಗಳಲ್ಲಿ ಇವೆರಡನ್ನೂ ಕೂಡ ಅತ್ಯಂತ ಸ್ಪಷ್ಟವಾಗಿ ನಮಗೆ ತೋರಿಸಿದ್ದಾರೆ. ಅವರ ಗ್ರಂಥಗಳ ಭಾಷೆಯೂ ಕೂಡ ಅಷ್ಟೇ ಸುಂದರ, ಕೇಳ್ತಾ ಇದ್ದರೆ ಕೇಳ್ತಾನೇ ಇರಬೇಕು ಅಂತ ಮೈ ಮರೆಯುವಂತೆ ಅವರ ಗ್ರಂಥಗಳ ವಾಕ್ಯ ರಚನೆ ಶೈಲಿ ಇರುತ್ತೆ.
ಅದರ ಅರ್ಥವನ್ನು ನೋಡಿದರೆ ಇನ್ನಷ್ಟು ವಿಶೇಷವಾಗಿರುತ್ತೆ. ಅವರು ರುಕ್ಮಿಣೀಶ ವಿಜಯ, ಯುಕ್ತಿ ಮಲ್ಲಿಕಾದಿ ಗ್ರಂಥಗಳನ್ನು ನೋಡಿದಾಗ ಭಾಷೆಯೂ ಅಷ್ಟೇ ಸುಂದರ, ಅಷ್ಟೇ ಸರಳ, ಅರ್ಥ ಅಂತೂ ಇನ್ನಷ್ಟು ಕಿವಿಗೆ ಇಂಪಾಗಿ ಹೇಳುವಂತಹ ಒಂದು ಸುಂದರವಾದಂತಹ ಅರ್ಥಗಳನ್ನು ವಾದಿರಾಜರು ಹೇಳಿರ್ತಾರೆ. ಇದು ಒಂದು ಅಂಶ. ಇನ್ನೊಂದು ಅಂಶ ನಾವು ಭಾಗವತದಲ್ಲಿ ಕೇಳ್ತೇವೆ. ನಮ್ಮ ಗ್ರಂಥಗಳು, ಪಾಠ, ಪ್ರವಚನ ಯಾವುದೇ ಆಗಿರಲಿ, ಅದರ ಚರಮ ಗುರಿ, ಕೊನೆಯ ಗುರಿ ಯಾವುದಾಗಿರಬೇಕು ಅಂತ ಹೇಳಿದರೆ, ಯಥಾ ಹರೌ ಭಗವತಿ ನೃಣಾಂ ಭಕ್ತಿರ್ ಭವಿಷ್ಯತಿ ಸರ್ವಾತ್ಮನ್ಯಖಿಲಾಧಾರಿ ಇತಿ ಸಂಕಲ್ಪೆ ವರ್ಣಯ ಎಂಬುದಾಗಿ ಕೇಳುವಂತೆ ನಮ್ಮ ನಡೆ, ನುಡಿ, ಗ್ರಂಥ ರಚನೆ, ಪಾಠ, ಪ್ರವಚನ, ತೀರ್ಥಯಾತ್ರೆ, ದಾನ, ವ್ರತ ಎಲ್ಲವೂ ಕೂಡ ಅದರ ಗುರಿ ಯಾವುದಾಗಿರಬೇಕು ಅಂತ ಹೇಳಿದರೆ ಸರ್ವಾತ್ಮನ್ಯಖಿಲಾಧಾರೇ ಇತಿ ಸಂಕಲ್ಪೆ ವರ್ಣಯ ಎಂಬುದಾಗಿ ಕೇಳುವಂತೆ ಎಲ್ಲವೂ ಕೂಡ ಅದರ ಫಲ ಯಾವುದು, ಪ್ರಧಾನ ಫಲ ಯಾವುದು ಅಂತ ಹೇಳಿದರೆ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿ. ಯಥಾ ಹರೌ ಭಗವತಿ ನೃಣಾಂ ಭಕ್ತಿರ ಭವಿಷ್ಯತಿ ಅಂತ ಭಕ್ತಿ ಬರುವ ರೀತಿಯಲ್ಲಿ ನಮ್ಮ ಪ್ರವಚನಗಳು, ಪಾಠಗಳು, ಗ್ರಂಥಗಳು ಇರಬೇಕು ಅಂತ ಭಾಗವತದಲ್ಲಿ ನಾವು ಕೇಳ್ತೇವೆ. ಹಾಗೆ ವಾದಿರಾಜರ ಗ್ರಂಥಗಳು ಕೇವಲ ಕಿವಿಗೆ ಕೇಳಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ವಾಕ್ಯಗಳನ್ನು ಪ್ರಯೋಗ ಮಾಡ್ತಾರೆ, ಅರ್ಥ ಚೆನ್ನಾಗಿರುತ್ತೆ, ಅಷ್ಟು ಮಾತ್ರ ಅಲ್ಲ, ಇದೆಲ್ಲದಕ್ಕಿಂತಲೂ ಕೂಡ ಪ್ರಧಾನವಾಗಿ ಅವರ ಗ್ರಂಥಗಳ ಒಂದೊಂದು ಅಕ್ಷರಗಳು, ಒಂದೊಂದು ಪದಗಳು, ಒಂದೊಂದು ವಾಕ್ಯಗಳು ಕೂಡ ವಿಶಿಷ್ಟವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡಲಿಕ್ಕೆ ಅತ್ಯಂತ ಸಮರ್ಥವಾದಂಥವುಗಳು. ಅವುಗಳ ಆ ರಾಜರ ಗ್ರಂಥಗಳನ್ನು ಅವರಲ್ಲಿ ಭಕ್ತಿಪೂರ್ವಕವಾಗಿ, ವಿಶ್ವಾಸಪೂರ್ವಕವಾಗಿ ಅಧ್ಯಯನ ಮಾಡಿದರೆ ನಮಗೆ ಆ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿ ಬರಲಿಕ್ಕೆ ಯಾವುದೇ ರೀತಿಯಂತಹ ಸಂದೇಹ ಇಲ್ಲ. ಹಾಗೆ ಆ ರಾಜರು ವಿಶಿಷ್ಟವಾಗಿ ಅವರ ಸ್ತೋತ್ರ ಸಾಹಿತ್ಯದ ಪರಿಚಯ ಜನರಿಗೆ ಆಗಬೇಕು ಎಂಬಂತಹ ಉದ್ದೇಶದಿಂದಾಗಿ ಪರಮಪೂಜ್ಯ ಶ್ರೀಗಳವರು ಅವರ ಸ್ತೋತ್ರ ಸಾಹಿತ್ಯದ ಪ್ರವಚನವನ್ನೇ ಈ ಒಂದು ಕೊಪ್ಪಳ ನಗರದಲ್ಲಿ ಏರ್ಪಡಿಸಿದ್ದಾರೆ. ಅದರಲ್ಲಿ ಇಂದಿನ ದಿನ ರಾಜರು ರಚನೆ ಮಾಡಿಕೊಟ್ಟಂತಹ ಅಭಯ ಸಂಸ್ತವ ಎಂಬಂತಹ ಒಂದು ಪುಟ್ಟ ಸ್ತೋತ್ರ, 10 ಶ್ಲೋಕಗಳಿರುವಂತಹ ಒಂದು ಸ್ತೋತ್ರ. ಏನು ಅಭಯ ಸಂಸ್ತವ ಸ್ತೋತ್ರ ಅಂತ ಹೇಳಿದರೆ, ಭಯ ಇಲ್ಲದೆ ಇರುವಂತಹ ಯಾವುದೇ ಒಬ್ಬ ಜೀವಿ ಎಂಬುದು ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಭಯ ಎಂಬುದು ಹೇಗೆ ಉಸಿರಾಟ ಎಂಬುದು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವೋ, ಹಾಗೆ ಭಯ ಎಂಬುದು ಮನುಷ್ಯನ ಸಕಲ ಜೀವಿಗಳ ಅವಿಭಾಜ್ಯ ಅಂಗ. ಯಾವುದೇ ಕ್ಷಣದಲ್ಲಿ ಆಗಲಿ ಭಯ ಎಂಬುದು ಇದ್ದೇ ಇರುತ್ತೆ ಅಂತೆ. ಭಯ ಇಲ್ಲದೆ ಇರುವಂತಹ ವ್ಯಕ್ತಿ ಇಲ್ಲೇ ಇಲ್ಲ. ಪ್ರಾಣಿಗಳನ್ನು ನೋಡಿದರೆ ನಮಗೆ ಭಯ, ನಮ್ಮನ್ನು ನೋಡಿದರೆ ಪ್ರಾಣಿಗಳಿಗೆ ಭಯ. ಭಯಗಳನ್ನು ಕೆಲವೊಂದು ಕಡೆ ಲಿಸ್ಟ್ ಮಾಡ್ತಾರೆ. ಹೇಗೆ ಅಂತ ಹೇಳಿದರೆ, ಯಾವ ರೀತಿಯಾಗಿ ಭಯ ಬರುತ್ತೆ ಅಂತ ಹೇಳಿದರೆ, ನಮಗೆ ಪ್ರಕೃತಿ ವಿಕೋಪದಿಂದ ಭಯ. ಎಲ್ಲೋ ನೋಡಿಬಿಡ್ತೇವೆ ದೂರದಲ್ಲಿ, ಡೆಲ್ಲಿಯಲ್ಲಿ ಈ ರೀತಿಯಾಗಿ ಭೂಕಂಪ ಆಗಿ 2 ಅಪಾರ್ಟ್ಮೆಂಟ್ಗಳು ಬಿದ್ದುಬಿಟ್ಟು ಅಂತ. ಮರುದಿನ ನಮಗೆ ಭಯ ಆಗಲಿಕ್ಕೆ ಶುರುವಾಗುತ್ತೆ. ನಮಗೆ ನಮ್ಮ ಮನೆಯಲ್ಲಿ ಭೂಕಂಪ ಆಗಿ ಬಿರುಕು ಬೀಳುತ್ತೋ ಅಂತ. ಹೀಗೆ ಪ್ರಕೃತಿ ವಿಕೋಪದ ಭಯ. ಇನ್ನು ದೈಹಿಕವಾಗಿ ಅನೇಕ ವಿಧವಾದಂತಹ ರೋಗಗಳ ಭಯ. ಈಗಂತೂ ಮತ್ತೆ ಕೊರೋನಾ ಭಯ ಎಂಬುದು ಶುರುವಾಗಿದೆ. ಇನ್ನು ನಮಗೆ ಮಾನಸಿಕವಾದಂತಹ ರೋಗಗಳ ಭಯ. ನೀರಿನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಸುಳಿ ಇರುತ್ತೋ ಅನ್ನುವಂಥ ಭಯ. ಸರಿ, ನೀರು ಬೇಡ, ಆರಾಮವಾಗಿ ವಿಮಾನದಲ್ಲಿ, ಫ್ಲೈಟಲ್ಲಿ ಹೋಗೋಣ ಅಂತ ಹೇಳಿದರೆ ಎಲ್ಲಿ ಕೆಳಗೆ ಬೀಳ್ತೇವೆ ಅನ್ನುವಂಥ ಭಯ. ರೈಲಲ್ಲಿ ಹೋದರೆ ಅಲ್ಲಿ ಒಂದು ರೀತಿಯಾದಂತಹ ಭಯ. ಅದೇ ರೀತಿಯಾಗಿ ಒಳ್ಳೆ ಸತ್ಕರ್ಮಗಳನ್ನು ಮಾಡೋಣ ಅಂತ ಹೇಳಿದರೆ ಅದರಲ್ಲಿ ಏನಾದರೂ ಕೂಡ ಲೋಪದೋಷ ಆಗುತ್ತೇನೋ ಅನ್ನುವಂಥ ಭಯ. ದುಷ್ಕರ್ಮವನ್ನು ಮಾಡಲಿಕ್ಕೂ ಭಯ. ಹೀಗೆ ನಿತ್ಯವೂ ಕೂಡ ಸಾವಿನ ಭಯ. ಸತ್ತ ಮೇಲೆ ಆರಾಮಿರ್ತೀವ? ಅದು ಇಲ್ಲ. ಸತ್ತ ಮೇಲೆ ಮತ್ತೆ ನರಕದ ಭಯ. ನರಕ ಆಯಿತು ಸರಿ, ಅದರ ಮೇಲೆ ಆರಾಮಿರ್ತೀವ? ಅದೂ ಇಲ್ಲ. ನರಕದ ಮೇಲೆ ಪುನರಪಿ ಜನನಂ, ಮತ್ತೆ ಗರ್ಭವಾಸದ ದುಃಖ, ಅದರ ಭಯ. ಗರ್ಭವಾಸದಲ್ಲೂ ಭಯ. ಗರ್ಭವಾಸದಲ್ಲಿ ಅನೇಕ ವಿಧವಾದಂತಹ ಕ್ರಿಮಿಕೀಟಗಳು ನಿರಂತರವಾಗಿ ನಮ್ಮನ್ನು ಕಚ್ಚುತ್ತಾ ಇರ್ತವೆ. ತಾಯಿ ತಿಂದಂತಹ ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ನಮ್ಮ ಕೋಮಲವಾದಂತಹ ದೇಹವನ್ನು ಸುಡ್ತಾ ಇರುತ್ತೆ. ಬಿಸಿ ನೀರು ಎಲ್ಲವೂ ಕೂಡ ನಮ್ಮ ದೇಹವನ್ನು ಸುಡ್ತಾ ಇರುತ್ತೆ. ಹೀಗೆ ಗರ್ಭದಲ್ಲಿಯೂ ಭಯ. ಗರ್ಭದಿಂದ ಹೊರಗೆ ಬಂದ ನಂತರ ಅನೇಕ ಜನರಿಂದ ಭಯ. ಗರ್ಭದಿಂದ ಹೊರಗೆ ಬಂದ ನಂತರ ನಮಗೆ ಯಾರನ್ನು ಕಂಡ ಪ್ರೀತಿ ಅಂದರೆ ತಾಯಿಯನ್ನು ಕಂಡ್ರೆ ಮಾತ್ರ ಪ್ರೀತಿ. ಬೇರೆಯವ್ರನ್ನ ಕಂಡುಬಿಟ್ರೆ ಹೆದರಿಕೆ, ಏನೋ ಒಂದು ರೀತಿಯಂತಹ ಹೆದರಿಕೆ, ಹೇಳಲಿಕ್ಕೆ ಆಗದೇ ಇರುವಂತಹ ಹೆದರಿಕೆ. ಯಾವಾಗಲೂ ಕೂಡ ತಾಯಿಯ ಜೊತೆನೇ ಇರಬೇಕು ಅಂತ. ಯೌವನದಲ್ಲಿ ಬಂದಾಗ ಕಾಮಕ್ರೋಧಾದಿಗಳ ಭಯ. ಊಟ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅಪಥ್ಯ ಆಗುತ್ತೋ ಅಥವಾ ಜಾಸ್ತಿ ತಿಂದರೆ ಅಜೀರ್ಣ ಆಗುತ್ತೋ ಅನ್ನುವಂತಹ ಭಯ. ಕಲಿಕಾಲದ ಭಯ. ಆಫೀಸಿಗೆ ಹೋದರೆ ಬಾಸ್ ಭಯ, ಮನೆಗೆ ಬಂದರೆ ಹೆಂಡತಿ ಭಯ. ಇನ್ನು ಕೆಲವರಿಗೆ ಈಗ ಹೊಸ ಭಯ, ಮುಂದೆ ವಯಸ್ಸಾದಾಗ ಮಕ್ಕಳು ನಮ್ಮನ್ನು ನೋಡಿಕೊಳ್ತಾರೋ ಇಲ್ಲೋ ಅನ್ನುವಂಥ ಭಯ.
ಯಾವುದೋ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಸೇರಿಸಿಬಿಟ್ರೆ, ಅಥವಾ ನಮ್ಮನ್ನು ಇದೇ ಕೊಪ್ಪಳದಲ್ಲೋ ಬೆಂಗಳೂರಲ್ಲೋ ಬಿಟ್ಟು ಅವರು ಆರಾಮಾಗಿ ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗಿಬಿಟ್ರೆ ನಮ್ಮ ಗತಿ ಏನು ಎನ್ನುವಂತಹ ಭಯ. ಹೀಗೆ ಜೀವನದ ಹಂತ ಹಂತದಲ್ಲಿ ಕೇವಲ ಬದುಕಿದ್ದಾಗ ಮಾತ್ರ ಅಲ್ಲ, ಮರಣ ಹೊಂದಿ ನರಕಕ್ಕೆ ಹೋದಾಗ ಮತ್ತೆ ಗರ್ಭದಲ್ಲಿ ಬಂದಾಗಲೂ ಕೂಡ ನಮ್ಮ ಜೊತೆಗೆ ನಿರಂತರವಾಗಿ ಹೇಗೆ ಪರಮಾತ್ಮ ಬಿಂಬರೂಪಿಯಾಗಿ ಇರ್ತಾನೋ ಅದೇ ರೀತಿಯಾಗಿ ನಮ್ಮ ಜೊತೆಗೇ ಇರುವುದು ಯಾವುದು ಅಂತ ಹೇಳಿದರೆ ಅದು ಭಯ ಅಂತೆ. ಭಯ ಇಲ್ಲದೇ ಇರುವಂತಹ ಸ್ಥಳ ಇಲ್ಲ, ಕಾಲ ಇಲ್ಲ, ವ್ಯಕ್ತಿ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ಅನೇಕ ವಿಧವಾದಂತಹ ಭಯಗಳು ಇವೆ. ಈ ಎಲ್ಲ ವಿಧವಾದಂತಹ ಭಯಗಳನ್ನು ಪರಿಹರಿಸುವಂತಹ ದೊಡ್ಡ ಶಕ್ತಿ ಯಾರು ಅಂತ ಹೇಳಿದರೆ ಅದು ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಒಬ್ಬನೇ ಅಂತ. ಬೇರೆಲ್ಲ ಭಯಗಳನ್ನು ಯಾರ್ಯಾರೋ ಸ್ವಲ್ಪ ಸ್ವಲ್ಪ ಪರಿಹಾರ ಮಾಡಬಹುದು, ಆದರೆ ಎಲ್ಲ ವಿಧವಾದಂತಹ ಭಯಗಳನ್ನು ಸಮಗ್ರವಾಗಿ ಪರಿಪೂರ್ಣವಾಗಿ ಬುಡ ಸಮೇತವಾಗಿ ಕಿತ್ತು ಹಾಕುವಂತಹ ದೊಡ್ಡ ಶಕ್ತಿ ಅಂತ ಹೇಳಿದರೆ ಅದು ಪರಮಾತ್ಮ ಒಬ್ಬನೇ. ಆ ಪರಮಾತ್ಮನೊಬ್ಬನೇ ಮಾತ್ರ ನಮ್ಮ ಎಲ್ಲ ವಿಧವಾದಂತಹ ಭಯಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಈ ರಾಜರು ಇಲ್ಲಿ ವರ್ಣನೆ ಮಾಡ್ತಾರೆ. ವಿಶೇಷವಾಗಿ ಈ ಸ್ತೋತ್ರಕ್ಕೆ ಅಭಯ ಸಂಸ್ತವ ಸ್ತೋತ್ರ ಎಂಬುದಾಗಿ ಹೆಸರನ್ನು ಕೊಟ್ಟಿದ್ದಾರೆ. ಅಭಯ ಅಂದರೆ ಏನು ಅಂತ ಕೇಳಿದರೆ, ಬೃಹದಾರಣ್ಯಕ ಉಪನಿಷತ್ತಿಗೆ ರಾಯರು ಖಂಡಾರ್ಥವನ್ನು ಬರೆಯಬೇಕಾದರೆ ಹೇಳ್ತಾರೆ, ಅಭಯಂ ಸಂಸಾರ ಭಯಾಭಾವ ಅಂತ. ಅಭಯ ಅಂತ ಹೇಳಿದರೆ ಸಂಸಾರದ ಭಯ ಇಲ್ಲದೆ ಇರುವುದೇನೆ ಏನು ಅಭಯ ಎಂಬುದಾಗಿ ಹೇಳ್ತಾರೆ. ಅಂತಹ ಅಭಯ ನಮಗೆ ಹೇಗೆ ಸಿಗುತ್ತೆ, ಯಾರ ಅನುಗ್ರಹದಿಂದಾಗಿ ಸಿಗುತ್ತೆ ಅಂತ ಹೇಳಿದರೆ ಅಭಯ ನಾಮಕನಾದಂತಹ ಪರಮಾತ್ಮನ ಅನುಗ್ರಹದಿಂದಾಗಿ ಅಂತೆ. ಐತರೇಯದಲ್ಲಿ ಹೇಳುವಂತೆ ಅಭಯಂ ವೈ ಬ್ರಹ್ಮೇತಿ ಎಂಬುದಾಗಿ ಅಭಯನಾಮಕನಾದಂತಹ ಪರಮಾತ್ಮನ ಅನುಗ್ರಹದಿಂದಾಗಿ ನಮಗೆ ಅನುಗ್ರಹ ಅಭಯ ಎಂಬುದು ಸಿಗುತ್ತೆ. ಹೇಗೆ ಸಿಗುತ್ತೆ ಅಂತ ಹೇಳಿದರೆ ಪರಮಾತ್ಮ ಸುಮ್ಮನೆ ನಮಗೆ ಅಭಯವನ್ನು ಕೊಡೋದಿಲ್ಲ, ಹೊರತು ಅವನನ್ನು ನಾವು ಸ್ತೋತ್ರ ಮಾಡಬೇಕು, ಅವನಿಗೆ ಶರಣಾಗತರಾಗಬೇಕು. ವಿಷ್ಣು ಧರ್ಮೋತ್ತರದಲ್ಲಿ ಹೇಳ್ತಾರೆ, ಅಭಯಂ ಸತ್ಯ ಸಂಕಲ್ಪಂ ವಿಷ್ಣುಂ ಧ್ಯಾಯನ್ ಪ್ರಸೀದತಿ ಅಂತ. ಸತ್ಯ ಸಂಕಲ್ಪನಾದಂತಹ ಅಭಯ, ತನಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲ, ತನ್ನನ್ನು ಶರಣಾಗತರಾದವರಿಗೆ ಭಯವನ್ನು ನಾಶ ಮಾಡ್ತಾನೆ. ಅಂತಹ ಪರಮಾತ್ಮನನ್ನು ಯಾರು ನಿರಂತರವಾಗಿ ಶರಣು ಹೊಂದುತ್ತಾರೋ ಅಂಥವರ ಭಯವನ್ನು ಪರಮಾತ್ಮ ನಾಶ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಮಾದನೂರು ವಿಷ್ಣುತೀರ್ಥರು ತಮ್ಮ ಅಧ್ಯಾತ್ಮ ರಸರಂಜನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಾರಿಗೆ ಭಯ ಇಲ್ಲ, ಯಾರಿಗೆ ಪಾಪ ಇಲ್ಲ ಅಂತ ಹೇಳಿದರೆ ಅವರು ಹೇಳ್ತಾರೆ, ನೋ ಭಯಂ ನಚ ದುರ್ಗತಿರ್ ನಚ ಪಾತಕಂ ಕಲಿಕಾಲಜಂ ತ್ವಯ್ಯನಾಥಗತೋ ಸದೈವಹಿ ಮಾನಸಾಂತಿಕ ಸಂಸ್ಥಿತೆ ಅಂತ. ಯಾರು ನಿರಂತರವಾಗಿ ಆ ಪರಮಾತ್ಮನನ್ನು ಮಾನಸಾಂತಿಕ ಸಂಸ್ಥಿತೆ ಬಿಂಬರೂಪಿಯಾಗಿ ನಿರಂತರವಾಗಿ ಉಪಾಸನೆ ಮಾಡ್ತಾರೋ ಅಂತಹ ಶ್ರೇಷ್ಠರಾದಂತಹ ಯೋಗಿಗಳಿಗೆ, ಜ್ಞಾನಿಗಳಿಗೆ ನೋ ಭಯಂ, ಭಯ ಎಂಬುದು ಇಲ್ಲ. ನಚ ದುರ್ಗತಿ, ಸತ್ತ ಮೇಲೆ ನರಕದ ಭಯ ಇಲ್ಲ. ನಚ ಪಾತಕಂ ಕಲಿಕಾಲಜಂ, ಕಲಿಕಾಲದ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಎಂಬುದಾಗಿ ವಿಷ್ಣುತೀರ್ಥರು ಹೇಳ್ತಾರೆ. ಅದೇ ರೀತಿಯಾಗಿ ಭಾಗವತದಲ್ಲಿ ಹೇಳಬೇಕಾದ್ರೆ, ಮನ್ನೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನ ಮತ್ರ ನಿತ್ಯಂ ಅದು ಉದ್ವಿಗ್ನ ಬುದ್ವೇಹೆ ಅಸದಾತ್ಮಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ ಎಂಬುದಾಗಿ ಪರಮಾತ್ಮನ ಪಾದಕಮಲಗಳಲ್ಲಿ ಯಾರು ಆಸಕ್ತರಾಗಿರ್ತಾರೋ ಅವರಿಗೆ ಮನ್ನೇ ಕುತಶ್ಚಿತ್ ಭಯಮಚ್ಯುತಸ್ಯ ಎಂಬುದಾಗಿ ಯಾವುದೇ ರೀತಿಯಾದಂತಹ ಭಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಯಾರಿಗೆ? ಪರಮಾತ್ಮನ ಪಾದದಲ್ಲಿ ಆಸಕ್ತರಾದವರಿಗೆ. ಮಾನಸಾಂತಿಕ ಸಂಸ್ಥಿತೆ, ಮನಸ್ಸಿನಲ್ಲಿ ನಿರಂತರವಾಗಿ ಪರಮಾತ್ಮನನ್ನು ಉಪಾಸನೆ ಮಾಡುವವರಿಗೆ, ಪರಮಾತ್ಮ ನೀನೇ ರಕ್ಷಕ ಎಂಬುದಾಗಿ ಶರಣಾಗತರಾದವರಿಗೆ ಯಾವುದೇ ರೀತಿಯಾದಂಥ ಭಯ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕಾಟಕೋಪನಿಷತ್ತಿನಲ್ಲಿ ಹೇಳಬೇಕಾದ್ರೆ, ಯಸ್ಸೇತು ರೀಜಾನಾನಾಂ ಅಕ್ಷರಂ ಬ್ರಹ್ಮತತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ಎಂಬುದಾಗಿ ಸಂಸಾರವನ್ನು ದಾಟಲು ಬಯಸುವವರಿಗೆ ದೊಡ್ಡ ಅಭಯ, ಭಯಾಭಾವ ಯಾರು ಅಂತ ಹೇಳಿದರೆ ಅದು ಪರಮಾತ್ಮ ಅಂತೆ. ಅಂತಹ ಪರಮಾತ್ಮ ಸ್ವಯಂ ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೇಳುವಂತೆ ಭಯಕೃದ್ ಭಯನಾಶನಃ ಅಂತ. ಆ ಪರಮಾತ್ಮ ದುರ್ಜನರಿಗೆ ಭಯವನ್ನು ಉಂಟು ಮಾಡುವವನೇ ಪರಮಾತ್ಮನೇ ಆಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಯಾರು ತನ್ನ ಶರಣಾಗತರಾಗ್ತಾರೋ ಅವರಿಗೆ ಬಂದಂತಹ ಪಾಪಗಳನ್ನು, ಭಯವನ್ನು ನಾಶ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಭಯಕೃತ್ ಭಯನಾಶನಃ ಅಂತ. ಹಾಗಾಗಿ ಹೇಗೆ ಗಣಪತಿಗೆ ವಿಘ್ನವನ್ನು ಕೊಡುವವನು ಅವನೇ, ವಿಘ್ನವನ್ನು ನಾಶ ಮಾಡುವವನು ಅವನೇ. ಹಾಗಾಗಿ ನಾವು
ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಗಣಪತಿ ಹತ್ತಿರನೇ ಹೋಗಬೇಕು. ಹಾಗೆ ಭಯವನ್ನು ಉಂಟು ಮಾಡುವವನು ಪರಮಾತ್ಮನೇ, ಭಯವನ್ನು ನಾಶ ಮಾಡುವವನು ಪರಮಾತ್ಮನೇ. ಹಾಗಾಗಿ ಭಯ ಪರಿಹಾರಕ್ಕಾಗಿ ನಾವು ಆ ಪರಮಾತ್ಮನನ್ನೇ ಶರಣು ಹೋಗಬೇಕು ಎಂಬುದಾಗಿ ರಾಜರು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲ ಶ್ಲೋಕದಲ್ಲಿ ವಿಶಿಷ್ಟವಾಗಿ ಅವರ ಉಪಾಸ್ಯ ಮೂರ್ತಿಯಾದಂತಹ ಹಯಗ್ರೀವ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಸ್ಮಾನ್ ಮೈ ದಯಾಲುಸ್ತ್ವಂ ಆಭಿಮುಖ್ಯಂ ಪುರಾಕರೋಹೋ ತಸ್ಮಾತ್ ಕದಾಪಿ ಕುತ್ರಾಪಿ ಕುತೋಪಿ ನ ಭಯಂ ಮಮ ಎಂಬುದಾಗಿ. ಹಯಗ್ರೀವ ದೇವರೇ, ನೀನು ಎಂಥವನಾಗಿದ್ದೀಯಾ ಅಂತ ಹೇಳಿದರೆ ದಯಾಲುಸ್ತ್ವಂ ಅಂತ, ದಯಾ ಸಮುದ್ರ ಅಂತೆ. ಹಯಗ್ರೀವ ದೇವರು ದಯಾ ಸಮುದ್ರ. ತನ್ನನ್ನು ಶರಣಾಗತರಾಗಿ ಯಾರೇ ಬರಲಿ ಅಂತ ಹೇಳಿದರೆ, ತನ್ನ ಶತ್ರುಗಳೇ ತನಗೆ ಶರಣಾಗಿ ಬಂದರೂ ಕೂಡ ಅವರನ್ನು ರಕ್ಷಣೆ ಮಾಡ್ತೇನೆ ಎಂಬುದಾಗಿ ಪರಮಾತ್ಮನ ಸಂಕಲ್ಪ. ಹಾಗಾಗಿ ದಯಾಳುವಾದಂತಹ ದಯಾ ಸಮುದ್ರನಾದಂತಹ ಎಲೆ ಹಯಗ್ರೀವ ದೇವನೇ, ನೀನು ನನಗೆ ಯಾವಾಗಲೂ ಕೂಡ ಅಭಿಮುಖನಾಗಿ ಇದ್ದೀಯ ಅಂತೆ. ನನ್ನ ಎದುರುಗಡೆ ನೀನು ಯಾವಾಗಲೂ ಇದ್ದೀಯ. ಹಾಗಾಗಿ ನನಗೆ ತಸ್ಮಾತ್ ಕದಾಪಿ ಕುತ್ರಾಪಿ ಕುತೋಪಿ ನ ಭಯಂ ಮಮ ಅಂತ. ಹಾಗಾಗಿ ನನಗೆ ಯಾವ ರೀತಿಯಲ್ಲಿಯೂ ಯಾವಾಗಲೂ ಕೂಡ ಭಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ ತಸ್ಮಾತ್ ಕದಾಪಿ ಅಂತ. ಯಾವ ಕಾಲವೇ ಆಗಲಿ, ಭೂತಕಾಲದಲ್ಲಿ ಆಗಲಿ, ಭವಿಷ್ಯತ್ ಕಾಲದಲ್ಲಿ ಆಗಲಿ, ಪ್ರಸಕ್ತ ವರ್ತಮಾನ ಕಾಲದಲ್ಲಿ ಆಗಲಿ, ಯಾವ ಕಾಲವೇ ಆಗಲಿ, ಅದೇ ರೀತಿಯಾಗಿ ಕದಾಪಿ. ಕೆಲವೊಬ್ಬರಿಗೆ ನಾವು ನಮ್ಮ ಮನೆಯಲ್ಲಿ ಇದ್ದರೆ, ನಮ್ಮ ಊರಿನಲ್ಲಿದ್ದರೆ ಸೇಫು, ಬೇರೆ ಊರಿಗೆ ಹೋದರೆ ಭಯ ಜಾಸ್ತಿ. ಆ ರೀತಿಯಾಗಿ ಅಲ್ಲ, ಪರಮಾತ್ಮ ರಕ್ಷಕನಾಗಿ ಇದ್ದರೆ ಕದಾಪಿ ಕುತ್ರಾಪಿ, ಎಲ್ಲಿಯೇ ಹೋಗಲಿ, ಎಲ್ಲಿ ಹೋದರೂ ಕೂಡ ಆ ಪರಮಾತ್ಮನ ಭಕ್ತರಿಗೆ ಭಯ ಎಂಬುದು ಇರುವುದಿಲ್ಲ. ಮತ್ತೆ ಯಾರಿಂದ? ಕುತೋಪಿ ಅಂತ, ಯಾವ ವ್ಯಕ್ತಿಗಳಿಂದಲೂ ಕೂಡ ನಮಗೆ ಭಯ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ತಾಪತ್ರಯ ಅಂತ ಕೇಳ್ತೇವೆ. ಏನು ತಾಪತ್ರಯ ಅಂತ ಹೇಳಿದರೆ ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ಅಂತ. ಇದರಿಂದಾಗಿ ಬರುವಂತಹ ಭಯಗಳು 3 ಅಂತ ಕೇಳ್ತೇವೆ. ಏನು ಆಧ್ಯಾತ್ಮಿಕ ಅಂತ ಹೇಳಿದರೆ ಆತ್ಮ ಅಂದರೆ ನಾವು, ನಮ್ಮ ಒಳಗಡೆ ಇರುವಂತಹ ದೋಷಗಳು ಅಂತ ಹೇಳಿದರೆ ಕಾಮಕ್ರೋಧಾದಿ ದೋಷಗಳು. ಅದರಿಂದ ಬರುವಂತಹ ಭಯವನ್ನು ಕೂಡ ಹಯಗ್ರೀವ ದೇವರು ದೂರ ಮಾಡ್ತಾರೆ ಅಂತೆ. ಆದಿ ಭೌತಿಕ ಅಂತ ಹೇಳಿದರೆ ಹಿಂದೆ ಕೇಳಿದಂತೆ ಪ್ರಕೃತಿ ವಿಕೋಪಾದಿಗಳು, ಪಂಚಭೂತಗಳಿಂದಾಗಿ ಬರುವಂತಹ ದೋಷಗಳು, ಅವನ್ನು ಕೂಡ ಪರಿಹಾರ ಮಾಡ್ತಾರೆ ಅಂತೆ. ಮತ್ತೆ ಆದಿ ದೈವಿಕ ಅಂದರೆ ಏನಾದರೂ ದೇವ ಸಂಬಂಧಿಯಾದಂತಹ ಶಾಪಗಳು, ದೋಷಗಳು ಅಥವಾ ನವಗ್ರಹ ಸಂಬಂಧಿಯ ದೋಷಗಳಿದ್ದರೆ ಅವನ್ನೆಲ್ಲವನ್ನು ಕೂಡ ಪರಿಹಾರ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ತಸ್ಮಾತ್ ಕದಾಪಿ ಕುತ್ರಾಪಿ ಕುತೋಪಿ, ಎಲ್ಲಿಯೇ ಇರಲಿ, ಯಾವ ರೀತಿಯೇ ಇರಲಿ, ಯಾರೇ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇರಲಿ, ಎಂತಹ ವ್ಯಕ್ತಿಗಳಿಂದಲೂ ಕೂಡ ನನಗೆ ಭಯ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನನಗೆ ಅಭಿಮುಖನಾಗಿ ನೀನಿದ್ದೀಯ ಅಂತ. ನನ್ನ ಹತ್ತಿರ ಅವರು ಬರಬೇಕು ಅಂತೇಳಿ ಮೊದಲು ನಿನ್ನ ಹತ್ತಿರ ಬರಬೇಕು. ಅವರು ನಿನ್ನನ್ನು ದಾಟಿಕೊಂಡು ನನ್ನ ಹತ್ತಿರ ಬರಬೇಕು. ನಿನ್ನ ಹತ್ತಿರ ಬಂದರೆ ಅವರು ಸುಟ್ಟೇ ಹೋಗ್ತಾರೆ. ಹಾಗಾಗಿ ನನಗೆ ಅವರಿಂದಾಗಿ ಭಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ವಾದಿರಾಜರು ಅಷ್ಟು ವಿಶ್ವಾಸದಿಂದಾಗಿ ಹೇಳ್ತಾರೆ. ಅದಕ್ಕೋಸ್ಕರನೇನೆ ಅವರಿಗೆ ಅಷ್ಟು ವಿಶ್ವಾಸ. ಯಾಕೆಂದರೆ ಯಾವುದೇ ಒಬ್ಬ ಶುದ್ಧವಾದಂತಹ ಜ್ಞಾನ ಇರುವಂತಹ ವ್ಯಕ್ತಿಗೆ ಒಂದು ವಿಶ್ವಾಸ ಇರುತ್ತೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ. ಗರ್ಭದಲ್ಲಿ ನನ್ನನ್ನು ರಕ್ಷಣೆ ಮಾಡಿದಂತಹ ಪರಮಾತ್ಮನೇನೆ ನಿರಂತರವಾಗಿ ಅಂತ ಹೇಳಿ ನಾನು ಬದುಕಿರುವ ಕಾಲ ಅಲ್ಲ, ಸತ್ತ ಕಾಲ ಮಾತ್ರ ಅಲ್ಲ, ಮುಂದೆ ಅನೇಕ ಜನ್ಮಗಳು ಬಂದರೂ ಕೂಡ ಅನೇಕ ಜನ್ಮಗಳಲ್ಲೂ ನನಗೆ ರಕ್ಷಣೆಯನ್ನು ಮಾಡಿ ಕೊನೆಗೆ ಮೋಕ್ಷಕ್ಕೆ ಹೋದಾಗಲೂ ಕೂಡ ನನಗೆ ಅಲ್ಲಿ ಮೋಕ್ಷದಲ್ಲಿ ಆನಂದ ಉದ್ರೇಕ, ವಿಶಿಷ್ಟವಾದಂತಹ ಆನಂದ ಕೊಡುವ ತನಕವೂ ಕೂಡ ಪರಮಾತ್ಮ ನನ್ನನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರ್ತಾನೆ ಎಂಬಂತಹ ವಿಶ್ವಾಸ ಆ ಜ್ಞಾನಿಗಳಿಗೆ ಇರುತ್ತೆ. ಅಂತಹ ವಿಶಿಷ್ಟವಾದಂತಹ ಪರಮಾತ್ಮನ ಮೇಲೆ ವಿಶ್ವಾಸ ಎಂಬುದು ಆ ರಾಜರಿಗೆ ಇತ್ತು. ಹಾಗಾಗಿ ಅವರು ಹೇಳ್ತಾರೆ, ತಸ್ಮಾತ್ ಕದಾಪಿ ಕುತ್ರಾಪಿ ಕುತೋಪಿ ನ ಭಯಂ ಮಮ, ಭಯ ಬರಲಿಕ್ಕೆ ನನಗೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಬಿಂಬರೂಪಿಯಾಗಿ ನೀನಿದ್ದೀಯ. ನೀನಿರಬೇಕಾದ್ರೆ ನಾನು ಯಾರಿಗೆ ಭಯ ಪಡಬೇಕು? ನನಗೆ ಯಾವ ರೀತಿಯಾಗಲೂ ಕೂಡ ಭಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇಂತಹ ವಿಶ್ವಾಸ ನಮಗೆ ಬಂದಾಗ ನಮಗೆ ಕೂಡ ಬಂದಂತಹ ಭಯ ಎಂಬುದು ಪರಿಹಾರ ಆಗುತ್ತೆ ಅಂತೆ. ಯಾಕೆ ಅಂದರೆ ಬಿಂಬರೂಪಿಯಾದಂತಹ ಪರಮಾತ್ಮ ನಮಗೂ ಇದ್ದಾನೆ, ಆದರೆ ಇರುವುದು ಎಲ್ಲರಿಗೂ ಇರ್ತಾನೆ.
ಆ ಇದ್ದಾನೆ ಎಂಬಂತಹ ಅರಿವು ನಮಗಿರಬೇಕು. ಸುಮ್ಮನೆ ಪರಮಾತ್ಮ ಬಿಂಬರೂಪಿಯಾಗಿದ್ದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಬಿಂಬರೂಪಿಯಾಗಿ ಪರಮಾತ್ಮ ನಮ್ಮ ಒಳಗಡೆ ಇದ್ದಾನೆ, ನಮ್ಮನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರ್ತಾನೆ. ನಮ್ಮ ಕೈಯಲ್ಲಿ ಕೈಯಾಗಿ, ಕಾಲಿನಲ್ಲಿ ಕಾಲಾಗಿ, ನಿರಂತರವಾಗಿ ನಮ್ಮ ಪ್ರತಿಯೊಂದು ಅಂಗಾಂಗಗಳಲ್ಲಿ ನಿಂತುಕೊಂಡು ಬೆಳಗ್ಗಿನಿಂದ ಆರಂಭ ಮಾಡಿ ರಾತ್ರಿಯವರೆಗೆ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ತಾನೇ ನಿಂತುಕೊಂಡು ಎಲ್ಲವನ್ನೂ ಕೂಡ ನಮ್ಮಿಂದ ಮಾಡಿಸಿ ನಾವು ಭಕ್ತಿಯಿಂದಾಗಿ ಪ್ರಾರ್ಥನೆ ಮಾಡಿದರೆ ಆ ಆಗುವಂತಹ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಲೋಪ ಆಗದಂತೆ ಕೊನೆಗೆ ಆ ಕಾರ್ಯದಿಂದಾಗಿ ಬರುವಂತಹ ಸಮಗ್ರವಾದಂತಹ ಪುಣ್ಯವನ್ನು, ಫಲವನ್ನು ನಮಗೆ ದೊರಕಿಸುವಂತೆ ಮಾಡುವವನು ಕೂಡ ಆ ಬಿಂಬರೂಪಿಯಾದಂತಹ ಪರಮಾತ್ಮನೇ ಆಗಿದ್ದಾನೆ. ಇಷ್ಟೆಲ್ಲ ಅವನು ಮಾಡಿಸಬೇಕಾದರೆ ಅವನು ನಮ್ಮ ಒಳಗಡೆ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬಂತಹ ವಿಶ್ವಾಸ, ಜ್ಞಾನ, ಅವನಲ್ಲಿ ವಿಶಿಷ್ಟವಾದಂತಹ ಭಕ್ತಿ ಎಂಬುದು ಇದ್ದಾಗ ಮಾತ್ರ ಈ ರೀತಿಯಾದಂತಹ ವ್ಯವಸ್ಥೆ ಆಗುತ್ತೆ. ಅಂತಹ ದೃಢವಾದಂತಹ ವಿಶ್ವಾಸ ರಾಜರಿಗೆ ಇತ್ತು. ಹಾಗಾಗಿ ಅವರು ಧೈರ್ಯದಿಂದಾಗಿ ಹೇಳ್ತಾರೆ, ನಮಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ. ಅವರಿಗೆ ಭಯ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಮಾಡಿದ್ದು ನಮಗೋಸ್ಕರ. ಅವರಿಗೆ ನಿರಂತರವಾಗಿ ಪರಮಾತ್ಮ ರಕ್ಷಣೆ ಇದ್ದಾನೆ, ಅವರಿಗೆ ಭಯದ ಪ್ರಶ್ನೆಯೇ ಇಲ್ಲ. ಹಾಗಾದರೆ ಅವರ ಶಿಷ್ಯರಾದಂತಹ, ಭಕ್ತರಾದಂತಹ ನಾವೆಲ್ಲರೂ ಕೂಡ ನಮಗೆ ಅನೇಕ ವಿಧವಾದಂತಹ ಭಯಗಳು, ಹಿಂದೆ ಕೇಳಿದಂತೆ ನಾನಾ ವಿಧವಾದಂತಹ 100 ಭಯಗಳಿವೆ. ಹೆಸರು ಹೇಳಲಿಕ್ಕೆ ಬರದೇ ಇರುವಂತಹ ಭಯಗಳಿವೆ. ಅಂತಹ ಎಲ್ಲ ಭಯಗಳು ಕೂಡ ಪರಿಹಾರ ಆಗಬೇಕು ಅಂತ ಹೇಳಿದರೆ ಆ ಪರಮಾತ್ಮನನ್ನು ನೀವು ಶರಣು ಹೊಂದಿ ಅದರಿಂದಾಗಿ ನಿಮ್ಮ ಎಲ್ಲ ವಿಧವಾದಂತಹ ಭಯಗಳು ಕೂಡ ಪರಿಹಾರ ಆಗ್ತವೆ ಎಂಬುದಾಗಿ ಹೇಳ್ತಾರೆ. ಮುಂದೆ 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ತ್ವದ್ದಯಾರ್ದ್ರ ದೃಶಾದುಷ್ಟಾಃ ಬ್ರಹ್ಮಾದ್ಯ ಲೋಕಪಾಲತಾಂ ಅಗಮನ್ ನಿಗಮೋದ್ಧರ್ತಃ ಕ್ವದೈನ್ಯಂ ಕ್ವಚ ತೇದಯ ಅಂತ. ಹೇಗೆ ನೀನು ನಮ್ಮ ಭಯವನ್ನು ಪರಿಹಾರ ಮಾಡ್ತೀಯಾ ಅಂತ ಹೇಳಿದರೆ ರಾಜರು ಹೇಳ್ತಾರೆ, ನಿಗಮೋದ್ಧರ್ತ ಅಂತ. ನಿಗಮೋದ್ಧರ್ತ ಎಂಬುದಾಗಿ ಪರಮಾತ್ಮನಿಗೆ ಒಂದು ವಿಶೇಷಣವನ್ನು ಕೊಡ್ತಾರೆ. ನಿಗಮೋದ್ಧರ್ತ ಅಂತ ಹೇಳಿದರೆ ಹಯಗ್ರೀವ ದೇವರಿಗೆ ಕೊಟ್ಟಂತಹ ಒಂದು ವಿಶೇಷಣ. ವೇದಗಳನ್ನು ರಕ್ಷಣೆ ಮಾಡಿದಂತಹ ಓ ಪರಮಾತ್ಮನೇ, ನೀನು ನಿನ್ನ ದೃಷ್ಟಿ, ಪರಮಾತ್ಮನ ನೋಡುವಿಕೆ ಎಂಬುದು ಹೇಗಿದೆ ಅಂತ ಹೇಳಿದರೆ, ತ್ವದ್ದಯಾರ್ಧ ದೃಷ್ಟಾಃ ಬ್ರಹ್ಮಾದ್ಯಾಹ ಲೋಕಪಾಲತಾಂ ಎಂಬುದಾಗಿ. ಪರಮಾತ್ಮ ನೀನೇನು ಬ್ರಹ್ಮದೇವರನ್ನು, ರುದ್ರದೇವರನ್ನು ಭಾರಿ ಭಾರಿ ದೊಡ್ಡ ದೊಡ್ಡ ಪಟ್ಟದಲ್ಲಿ ಕೂಡಿಸಿದ್ದೀಯ. ಬ್ರಹ್ಮದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂಥವರು, ರುದ್ರದೇವರು ಇಡೀ ಜಗತ್ತನ್ನು ಲಯ ಮಾಡುವಂತಹ ಲಯಪುರುಷರು, ಪ್ರಾಣದೇವರು ಸಮಸ್ತ ಜೀವಿಗಳ ಒಳಗಡೆ ಇದ್ದುಕೊಂಡು ಪ್ರಾಣಶಕ್ತಿಯನ್ನು ಕೊಡುವಂಥವರು, ಇದು ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಒಂದೊಂದು ದಿಕ್ಕಿಗೆ ಅಭಿಮಾನಿ ದೇವತೆಗಳು. ಹೀಗೆ ಅನೇಕ ದೇವಾನುದೇವತೆಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಪಾಲಿನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಆ ಪಟ್ಟವನ್ನು ಕೊಟ್ಟವರು ಯಾರು? ನೀನೇ. ಹೇಗೆ ಕೊಟ್ಟಿದ್ದೀಯಾ ಅಂತ ರಾಜರು ಹೇಳ್ತಾರೆ, ತ್ವದ್ದಯಾರ್ದ್ರ ದೃಶಾದುಷ್ಟಾಃ ಬ್ರಹ್ಮಾದ್ಯಾಹ ಲೋಕಪಾಲತಾಂ ಅಂತ. ಅಂದರೆ ಬ್ರಹ್ಮದೇವರಿಗೆ ಅಷ್ಟು ದೊಡ್ಡ ಸ್ಥಾನವನ್ನು ಕೊಡಬೇಕಾದ್ರೆ ಪರಮಾತ್ಮ ಏನು ತುಂಬ ಭಾರಿ ವಿಚಾರ ಮಾಡಿ ಇಷ್ಟು ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಅವನಿಗೆ ಶಕ್ತಿ ಇದನ್ನೇ ಇಲ್ವೋ? ಶಕ್ತಿ ಇಲ್ಲದೇ ಇದ್ದರೆ ಅವನಿಗೆ ಭಾರಿ ಶಕ್ತಿಯನ್ನು ಕೊಟ್ಟು ತುಂಬ ಕಷ್ಟಪಟ್ಟು ಆ ಬ್ರಹ್ಮದೇವರಿಗೆ ಆ ಒಂದು ಒಳ್ಳೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಪಿತಾಮಹ ಸ್ಥಾನವನ್ನು ಕೊಟ್ಟ ಅಂತ ನಾವು ಸರ್ವಥಾ ಚಿಂತನೆ ಮಾಡಬಾರದು. ಹೇಗೆ ಇವತ್ತು ನಾವು ಯಾರೋ ಒಬ್ಬ ವ್ಯಕ್ತಿಯನ್ನು CM ಸ್ಥಾನಕ್ಕೂ ಇನ್ನೊಂದು ಯಾವುದೋ ಸ್ಥಾನಕ್ಕೆ ಕೂಡಿಸ್ಬೇಕು ಅಂತ ಹೇಳಿದ್ರೆ 100 ಜನ MLA MP ಗಳೆಲ್ಲ ತುಂಬ ಕಷ್ಟಪಟ್ಟು ಅವನು ಏನೇನೋ ಮಾಡಿ ಕೊನೆಗೆ ಅವನನ್ನು ಒಂದು ಸ್ಥಾನಕ್ಕೆ ಅಂತ ಕೂಡಿಸ್ತಾರೆ. ಪರಮಾತ್ಮ ಏನೂ ಇಲ್ಲ, ಕೇವಲ ತ್ವತ್ ದಯಾ ಆರ್ದ್ರ ದೃಶ ಅಂತ. ದಯಾಪೂರಿತವಾದಂತಹ, ಕರುಣಾಪೂರಿತವಾದಂತಹ ದೃಷ್ಟಿಯನ್ನು ಒಮ್ಮೆ ಆ ಬ್ರಹ್ಮದೇವರ ಮೇಲೆ ಹಾಕಿದರೆ ಸಾಕು, ಬ್ರಹ್ಮದೇವರು ಏನಾದರೂ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತರಾಗಿ ಮೇಲೆ ನಿಂತರು. ರುದ್ರದೇವರ ಮೇಲೆ ಕೇವಲ ತನ್ನ ಕುಡಿಗಣ್ಣ ನೋಟವನ್ನು ಬೀರಿದರು, ರುದ್ರದೇವರು ಇಡೀ ಜಗತ್ತನ್ನು ಸಂಹಾರ ಮಾಡುವಂತಹ ಲಯಮೂರ್ತಿಯಾದರು. ಹೀಗೆ ಬೇರೇನು ಬೇಕಾಗಿಲ್ಲ ಪರಮಾತ್ಮ, ಕೇವಲ ನಿನ್ನ ಕರುಣಾಪೂರಿತವಾದಂತಹ ದೃಷ್ಟಿಯೊಂದು ಸಾಕು. ಅದರಿಂದಾಗಿ ಬ್ರಹ್ಮರುದ್ರಾದಿ ದೇವತೆಗಳೇನೆ ದೊಡ್ಡ ದೊಡ್ಡ ಸ್ಥಾನವನ್ನು ಏರ್ಬಿಟ್ಟಿದ್ದಾರೆ. ಅಂತಹದರಲ್ಲಿ ನಾನು ಯಾವ ಲೆಕ್ಕ ಅಂತ ಹೇಳ್ತಾರೆ. ಇದನ್ನೇ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಸ್ಮರಾಮಿ ಭವಸಂತಾಪ ಹಾನಿದ ಅಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ ಎಂಬುದಾಗಿ. ಬೇರೇನು ಬೇಡ, ನಮ್ಮ ಎಲ್ಲ ವಿಧವಾದಂತಹ ಪಾಪ ನಾಶ ಆಗಲಿಕ್ಕೆ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ, ಪ್ರೀತಿಯಿಂದ ಕೂಡಿದ ಒಂದು ನೋಟವನ್ನು ಪರಮಾತ್ಮ ನಮ್ಮ ಕಡೆ ಬೀರಿದರೆ ಸಾಕು. ಭವಸಂತಾಪ ಹಾನಿದ,
ನಮ್ಮ ಸಾಗರದಂತೆ ಇರುವಂತಹ ಎಲ್ಲ ಪಾಪಗಳು ಕೂಡ ನಾಶವಾಗಿ ಹೋಗುತ್ತೆ ಅಂತೆ. ಇನ್ನು ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ ಅಂತ ಪರಮಾತ್ಮನ ಹುಬ್ಬಿನ ವಿಲಾಸ ಸಾಕು ನಮಗೆ ಬ್ರಹ್ಮದೇವರ ಪದವಿಯನ್ನು ಅಥವಾ ಮೋಕ್ಷವನ್ನೇ ಕೊಡುವಂತಹ ಸಾಮರ್ಥ್ಯ ಅದಕ್ಕೆ ಇದೆ ಅಂತ ಹೇಳ್ತಾರೆ. ಹಾಗೆ ರಾಜರು ಕೂಡ ಇಲ್ಲಿ ಪರಮಾತ್ಮನ ದಯಾಪೂರಿತವಾದಂತಹ ದೃಷ್ಟಿ ಒಂದು ಇದ್ದರೆ ಸಾಕು ನಮ್ಮ ಉದ್ಧಾರ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಇಷ್ಟು ಹೇಳಿ ಕೊನೆಗೆ ಒಂದು ಮಾತನ್ನು ರಾಜರು ಹೇಳ್ತಾರೆ, ಕ್ವದೈನ್ಯಂ ಕ್ವಚತೆ ದಯಾ ಅಂತ. ನನ್ನ ದೈನ್ಯ ಎಲ್ಲಿ, ಅಂದರೆ ನನ್ನ ಪಾಪಗಳಲ್ಲಿ ನಿನ್ನ ದಯೆ ಎಲ್ಲಿ ಅಂತ. ಈ ಮಾತನ್ನು ಯಾಕೆ ಹೇಳಿದರು ಅಂತ ಹೇಳಿದರೆ, ಜಿತಂತೆ ಸ್ತೋತ್ರದಲ್ಲಿ ಒಂದು ಮಾತು ಬರುತ್ತೆ, ಯಜ್ಜನ್ಮನ ಪ್ರವೃತ್ತಿ ಮೋಹವಶಂ ಗತೇನ ನಾನಾಪರಾಧ ಶತಮಾಚರಿತಂ ಯತೋ ಮೇ ಅಂತರ್ಬಹಿಶ್ಚ ಸಕಲಂ ತವ ಪಶ್ಯತೋಪಿ ಕ್ಷಂತುಂ ತ್ವಮರ್ಹಸಿ ಹರೇ ಕರುಣಾವಶೇನ ಅಂತ. ಅಂದರೆ ನಾವು ಯಜ್ಜನ್ಮನ ಪ್ರಭೃತಿ ಮೋಹವಶಂಗತೇನ ನಾನಾಪರಾಧ, ಹುಟ್ಟಿನಿಂದಾಗಿ ಆರಂಭ ಮಾಡಿ ಸಾಯುವ ತನಕ ನಾನಾಪರಾಧ ಶತಂ, ಅಂದರೆ 100 ಅಪರಾಧ ಅಂತಲ್ಲ, ಸಾವಿರಾರು ಅಪರಾಧಗಳನ್ನು ನಾವು ನಮ್ಮ ಜೀವನದಲ್ಲಿ ಮಾಡಿರ್ತೇವೆ. ಇದನ್ನು ಹೇಗೆ ಮಾಡಿರ್ತೇವೆ ಅಂತ. ಅಂತರ್ಬಹಿಶ್ಚ ಸಕಲಂ ತವ ಪಶ್ಯತೋಪಿ ಅಂತ ಪರಮಾತ್ಮ ತಾನು ಹೇಳ್ತಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಎಂಬುದಾಗಿ ಉಪನಿಷತ್ನಲ್ಲಿ ಹೇಳುವಂತೆ ಪರಮಾತ್ಮ ನಮ್ಮ ಒಳಗಡೆ ನಮ್ಮ ಹೊರಗಡೆ ಎಲ್ಲ ಕಡೆ ವ್ಯಾಪಿಸಿಕೊಂಡು ಇದ್ದಾನೆ. ಆದರೆ ನಾವೇನು ಮಾಡ್ತೇವೆ, ನಾನು ಮಾಡುವ ತಪ್ಪನ್ನು ಯಾರೂ ಕೂಡ ನೋಡ್ತಾ ಇಲ್ಲ, ನಾನೊಬ್ಬನೇ ಈ ರೂಮ್ನಲ್ಲಿ ಇದ್ದೇನೆ ಅಂತ ತಿಳಿದುಕೊಂಡು ನಾನೊಬ್ಬನೇ ಮಾಡ್ತಾ ಇದ್ದೀನಿ, ತಪ್ಪು ಯಾರೂ ನೋಡ್ತಾ ಇಲ್ಲ ಅಂತ ಕಣ್ಣು ಮುಚ್ಚಿಕೊಂಡು ನಾವು ತಪ್ಪು ಮಾಡ್ತೇವೆ. ನಮ್ಮ ದೃಷ್ಟಿ ಏನಿರುತ್ತೆ, ಯಾರೂ ಕೂಡ ನೋಡ್ತಾ ಇಲ್ಲ ಎಂಬಂತಹ ಉದ್ದೇಶ ನಮ್ಮದಿರುತ್ತೆ. ಆದರೆ ಇಡೀ ಜಗತ್ತಿನ ಒಳಗಡೆ ಹೊರಗಡೆ ವ್ಯಾಪ್ತನಾಗಿರುವಂತಹ ಪರಮಾತ್ಮ ನಿರಂತರವಾಗಿ ಎಲ್ಲವನ್ನು ಕೂಡ ನೋಡ್ತಾ ಇದ್ದರೂ ಕೂಡ ನಾವು ಯಾವುದೇ ರೀತಿಯಾದಂತಹ ಸಂಕೋಚ ಇಲ್ಲದಂತೆ ಯಥೇಚ್ಛಾಗಿ ತಪ್ಪುಗಳನ್ನು ಮಾಡ್ತೇವೆ. ಇಷ್ಟೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದರೂ ಕೂಡ ನಾವು ಮಾಡಿದಂತಹ ಅಪರಾಧಗಳಿಗೆ ಪರಮಾತ್ಮ ನಮ್ಮನ್ನು ಇವತ್ತು ಒಂದು ಹನಿ ನೀರು, ಒಂದು ತುತ್ತು ಅನ್ನ ಕೊಡದೇ ಇರುವಂತಹ ಸ್ಥಾನಕ್ಕೆ ಇಡಬೇಕಾಗಿತ್ತು. ಅಷ್ಟು ಅಪರಾಧಗಳನ್ನು ಮಾಡ್ತೇವೆ. ಅಷ್ಟೆಲ್ಲ ಅಪರಾಧಗಳನ್ನು ಮಾಡಿದರೂ ಕೂಡ ಯಾವುದೇ ರೀತಿಯಾದಂತಹ ಶಿಕ್ಷೆಯನ್ನು ನಮಗೆ ಕೊಡದಂತೆ ಇರಲಿ ಎಂಬುದಾಗಿ ತಾಳ್ಮೆಯಿಂದಾಗಿ ಪರಮಾತ್ಮ ದಯೆಯಿಂದಾಗಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಹಾಗಾಗಿ ಕ್ವದೈನ್ಯಂ ಕ್ವಚತೇದಯ ಅಂತ ಇಷ್ಟು ಅನಂತ ಜೀವರಾಶಿಗಳು ನಿನ್ನ ಕಣ್ಣ ಮುಂದೆನೇ ಇಷ್ಟೆಲ್ಲ ಅಪರಾಧಗಳನ್ನು ಮಾಡ್ತಾ ಇದ್ದರೂ ಕೂಡ ನೀನು ಯಾವುದೇ ಶಿಕ್ಷೆಯನ್ನು ಕೊಡುವುದಿಲ್ಲ ಪ್ರಾರಂಭಿಕ ಹಂತದಲ್ಲಿ. ಹಾಗಾಗಿ ಇಂತಹ ದಯಾ ಸಮುದ್ರನಾದಂತಹ ನಿನ್ನ ಮುಂದೆ ನನ್ನ ದೈನ್ಯ, ನನ್ನ ಭಯ ಎಷ್ಟು? ನಾನ್ಯಾರೋ ಒಬ್ಬ ಹುಲ್ಲುಕಡ್ಡಿ ಮಾನವ, ನನ್ನ ದುಃಖ ಅದು ತುಂಬ ಸಣ್ಣದು. ಆದ್ದರಿಂದಾಗಿ ದಯಾ ಸಮುದ್ರನಾದಂತಹ ನೀನು ನನ್ನ ಸಣ್ಣ ದುಃಖವನ್ನು, ಸಣ್ಣ ಭಯವನ್ನು ನಾಶ ಮಾಡು, ಪರಿಹಾರ ಮಾಡು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದಾಗಿ ಪರಮಾತ್ಮ ನಿನ್ನ ದಯೆಯೇ ದೊಡ್ಡದು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತೆ. ಇಂತಹ ಪರಮಾತ್ಮ ನಮ್ಮ ದೈನ್ಯವನ್ನು ಪರಿಹಾರ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ದೃಷ್ಟಿಯನ್ನು ಪರಮಾತ್ಮನಲ್ಲಿ ಇಡಬೇಕು ಅಂತೆ. ಪರಮಾತ್ಮನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕಾದ್ರೆ ನಮ್ಮ ದೃಷ್ಟಿ ಎಂಬುದು ಪರಮಾತ್ಮನ ಪಾದದಲ್ಲಿ ಇರಬೇಕು. ಉಪನಿಷತ್ನಲ್ಲಿ ಹೇಳುವಂತೆ ಯಮೈವೇಶ ವಿರುಣತೆ ತೇನ ಲಭ್ಯ ತಸ್ಸೇಷ ಆತ್ಮ ವಿರುಣತೆ ತನುಂಸಾಮ್ಯ ಎಂಬುದಾಗಿ ನಾವು ಪರಮಾತ್ಮನ ಭಕ್ತರು ಅಂತ ಹೇಳಿದರೆ ಅದು ಪರಮಾತ್ಮನ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಪರಮಾತ್ಮ ಯಾವಾಗ ತನ್ನ ನಿಜವಾದಂತಹ ಸ್ವರೂಪವನ್ನು ತನ್ನ ಭಕ್ತನಿಗೆ ತೋರಿಸ್ತಾನೆ ಅಂತ ಹೇಳಿದರೆ ಪರಮಾತ್ಮನ ಮನಸ್ಸಿಗೆ ಬರಬೇಕು ಅಂತೆ. ಇವನು ನನ್ನ ನಿಜವಾದಂತಹ ಭಕ್ತ, ಯಮೈವೇಶ ವಿರುಣತೆ ತೇನ ಲಭ್ಯ, ಇವನು ನನ್ನ ಭಕ್ತ ಎಂಬುದಾಗಿ ಪರಮಾತ್ಮನ ಮನಸ್ಸಿಗೆ ಬಂದಾಗ ಮಾತ್ರ ಆ ವ್ಯಕ್ತಿ ಪರಮಾತ್ಮನ ನಿಜವಾದ ಭಕ್ತ ಅಂತ ಕರೆಸ್ಕೊಳ್ತಾನೆ. ಆವಾಗ ಮಾತ್ರ ಪರಮಾತ್ಮ ಅವನಿಗೆ ತನ್ನ ನಿಜವಾದಂತಹ ಸ್ವರೂಪವನ್ನು ತೋರಿ ಅವನಿಗೆ ಬಂದಂತಹ ಎಲ್ಲ ವಿಧವಾದಂತಹ ಭಯಗಳನ್ನು, ಪಾಪವನ್ನು ಕೂಡ ಪರಿಹಾರ ಮಾಡ್ತಾನೆ. ಹಾಗಾಗಿ ಪರಮಾತ್ಮನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲು ನಮ್ಮ ದೃಷ್ಟಿ ಪರಮಾತ್ಮನ ಪಾದದಲ್ಲಿ ಇಡಬೇಕು. ಅದಕ್ಕೆ ದಾಸರಾಯರು ಹೇಳ್ತಾರೆ, ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಗೆ ಅಂತ. ಹಾಗೆ ನಿರಂತರವಾಗಿ ಆ ಪರಮಾತ್ಮನ ಒಂದು ಶರಣಾಗತಿ, ನೀನೇ ರಕ್ಷಕ ಎಂಬಂತಹ ಒಂದು ಬುದ್ಧಿಯಿಂದಾಗಿ ಪರಮಾತ್ಮನನ್ನು ಶರಣ ಹೊಂದಿದಾಗ ಮಾತ್ರ ಅದರಿಂದಾಗಿ ನಮಗೆ ಬಂದಂತಹ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಅದೇ ರೀತಿಯಾಗಿ ಆ ಪರಮಾತ್ಮ ಭಯವನ್ನು ನಾಶ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಸರಿ, ಇದಕ್ಕೇನು ಸಾಕ್ಷಿ ಅಂತ, ಗ್ಯಾರಂಟಿ ಏನು?
ಅದಕ್ಕೆ ರಾಜರು ಮುಂದಿನ 8 ಶ್ಲೋಕಗಳಲ್ಲಿ ಇದಕ್ಕೆ ಅತ್ಯಂತ ಸುಂದರವಾದಂತಹ ದೃಷ್ಟಾಂತಗಳನ್ನು, ಭಾಗವತ, ರಾಮಾಯಣ, ಮಹಾಭಾರತದಲ್ಲಿ ಬಂದಂತಹ ಅನೇಕ ವಿಧವಾದಂತಹ ದೃಷ್ಟಾಂತಗಳನ್ನು ನಮ್ಮ ಮುಂದೆ ತಂದುಕೊಡ್ತಾ ಹೋಗ್ತಾರೆ. ಸರಿ, ಇದಕ್ಕೆ ಯಾರು ಸಾಕ್ಷಿ ಎಂಬುದಾಗಿ ರಾಜರು ಹೇಳ್ತಾರೆ. ಎಂಪಾಸಿ ತ್ವಂ ಕಿಂಪುರುಷೇ ಸೋತ್ರ ಸಾಕ್ಷಿ ಕಪೀಶ್ವರ ತಥಾ ವಿಭೀಷಣ ಸಾಕ್ಷಿ ದಿವಿ ಸಾಕ್ಷಿ ಧ್ರುವೋ ಧ್ರುವ ಅಂತ. ಯಾರು ಸಾಕ್ಷಿ ಇದಕ್ಕೆ? ಪರಮಾತ್ಮನ ಪಾದವನ್ನು ಶರಣು ಹೊಂದಿದರೆ ನಮ್ಮ ಜೀವನದ ಉದ್ಧಾರ ಆಗುತ್ತೆ, ಪರಮಾತ್ಮ ನಮ್ಮನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಏನು ಸಾಕ್ಷಿ, ಯಾರು ಸಾಕ್ಷಿ ಎಂಬುದಾಗಿ ಹೇಳಿದರೆ ಅದಕ್ಕೆ ರಾಜರು ಹೇಳ್ತಾರೆ, ಎಂಪಾಸಿತ್ವಂ ಕಿಂಪುರುಷೇ ಸೋತ್ರ ಸಾಕ್ಷಿ ಕಪೀಶ್ವರ ಅಂತ. ಕಪೀಶ್ವರ ಅಂತ ಹೇಳಿದ್ರೆ ಸಕಲ ಕಪಿಗಳಿಗೆ ಒಡೆಯನಾದಂತಹ ಹನುಮಂತನೇ ಸಾಕ್ಷಿ ಅಂತ. ಯಾಕೆ ಅಂದರೆ ಶ್ರೀರಾಮಚಂದ್ರ ತಾನು ತ್ರೇತಾಯುಗದಲ್ಲಿ ನಿರಂತರವಾಗಿ ತನ್ನ ರಾಮರಾಜ್ಯ ಅಂತ ಹೇಳಿದರೆ, ನಿನ್ನೆ ನಾವು ಶ್ರೀಗಳ ಪ್ರವಚನದಲ್ಲಿ ಕೇಳಿದೆವು, ರಾಮನ ರಾಜ್ಯದಲ್ಲಿ ಯಾರೊಬ್ಬರೂ ಕೂಡ ಅನಾರೋಗ್ಯದಿಂದ ಮರಣವನ್ನು ಹೊಂದುತ್ತಿರಲಿಲ್ಲ, ಆಯುಷ್ಯವನ್ನು ಪರಿಪೂರ್ಣವಾಗಿ ಪಾಲಿಸ್ತಾ ಇದ್ರು ಅಂತ. ಆ ರೀತಿಯಾಗಿ ರಾಮರಾಜ್ಯ ಇತ್ತು, ವೈಭವದ ಜೀವನ, ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ. ಯಾರಿಗೆ ಅಂತ ಹೇಳಿದರೆ ಕೇವಲ ಪ್ರಜೆಗಳಿಗೆ ಮಾತ್ರ ಅಲ್ಲ ಅಂತೆ, ಮನುಷ್ಯರಿಗೆ ಮಾತ್ರ ಯಾವುದೇ ರೀತಿಯಾದ ಕುಂದುಕೊರತೆ ಅಲ್ಲ, ಪಶು ಪ್ರಾಣಿಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಕುಂದುಕೊರತೆ ಇರಲಿಲ್ಲ ಅಂತೆ. ಅದು ಎಲ್ಲಿಯ ತನಕ ಅಂದರೆ ಸುಮ್ಮನೇನು ಎಲ್ಲ ಪ್ರಾಣಿಗಳಿಗೂ ಆಹಾರ ಸಿಗ್ತಾ ಇತ್ತು, ಭಯ ಇರಲಿಲ್ಲ, ಸಿಂಹ ಯಾವುದೋ ಜಿಂಕೆನ ಕೊಲ್ತಾ ಇರಲಿಲ್ಲ, ಆ ರೀತಿಯ ಭಯ ಇದು ಸಾಮಾನ್ಯ ಆಯಿತು. ಕೊನೆಗೆ ಪರಮಾತ್ಮ ಮೋಕ್ಷಕ್ಕೆ ಹೋಗಬೇಕಾದರೂ ಕೂಡ ಸಮಾಯಾತ ಏ ಮೋಕ್ಷ ಪದೇಚ್ಛವ ಎಂಬುದಾಗಿ ಇಡೀ ರಾಮರಾಜ್ಯದಲ್ಲಿ ಡಂಗುರ ಹೊಡೆಸಿದ ಅಂತೆ. ಯಾರ್ಯಾರು ಮೋಕ್ಷಕ್ಕೆ ಬರ್ತೀರೋ ಬರ್ರಿ ಅಂತ. ಆ ರೀತಿಯಾಗಿ ಡಂಗುರ ಹೊಡೆಸಿದಾಗ ಅನೇಕ ಜನ ಕಪಿಗಳು, ಪಶು ಪ್ರಾಣಿಗಳು, ಕ್ರಿಮಿಕೀಟಗಳು ಎಲ್ಲವೂ ಕೂಡ ರಾಮನ ಮಹಿಮೆಯನ್ನು ಅರಿತಂತಹ ಶ್ರೇಷ್ಠ ಎಲ್ಲ ಪ್ರಾಣಿಗಳೆಲ್ಲವೂ ಕೂಡ ಮೋಕ್ಷಕ್ಕೆ ಹೋದುವಂತೆ. ಹೀಗೆ ಅವರನ್ನು ರಕ್ಷಣೆ ಮಾಡಿದ ಪರಮಾತ್ಮ. ಅಷ್ಟು ಮಾತ್ರ ಅಲ್ಲ, ಎಂಪಾಸಿತ್ವಂ ಕಿಂಪುರುಷೇ ಸೋತ್ರ ಸಾಕ್ಷಿ ಕಪೀಶ್ವರ, ಅವರೆಲ್ಲರನ್ನೂ ರಕ್ಷಣೆ ಮಾಡಿದೆ. ಅದಕ್ಕಿಂತ ಪ್ರಧಾನವಾಗಿ ನೀನು ಯಾರನ್ನು ರಕ್ಷಣೆ ಮಾಡಿದೆ ಅಂತ ಹೇಳಿದರೆ ನಿರಂತರವಾಗಿ ಆ ಹನುಮಂತನನ್ನು ರಕ್ಷಣೆ ಮಾಡಿದೆ ಎಂಬುದಾಗಿ ಹೇಳ್ತಾರೆ. ಹನುಮಂತ ಅವನು ರಾಮನ ಪಾದವನ್ನು ಬಿಟ್ಟರೆ ಅವನಿಗೆ ಇನ್ನೊಂದು ದೃಷ್ಟಿ ಬೇರೆ ಕಡೆ ಇಲ್ಲೇ ಇಲ್ಲ. ನಾವಾದರೆ ಪ್ರಾರ್ಥನೆ ಮಾಡಬೇಕು, ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಗೆ ಹೆಂಗೆ ಅಂತ, ಪರಮಾತ್ಮ ದಯವಿಟ್ಟು ನನ್ನ ದೃಷ್ಟಿ ನಿನ್ನ ಪಾದದಲ್ಲಿ ಇಡಬೇಕು ಅಂತ ಇಡೋ ಥರ ಮನಸ್ಸು ಬರಲಿ ಅಂತ ಪ್ರಾರ್ಥನೆ ಮಾಡಬೇಕು. ಹನುಮಂತ ದೇವರಿಗೆ ಹಾಗಲ್ಲ, ನಿರಂತರವಾಗಿ ಅವರ ಮನಸ್ಸು, ಅವರ ಕಣ್ಣು, ಅವರ ಎಲ್ಲವೂ ಇಂದ್ರಿಯಗಳು ಕೂಡ ಸದಾಕಾಲ ಪರಮಾತ್ಮನ ಕಡೆಗೇ ಇರ್ತವೆ. ಅಂತಹ ಹನುಮಂತ ದೇವರ ಮೇಲೆ ರಾಮದೇವರು ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ. ಕೊನೆಗೆ ರಾಮದೇವರು ಹೇಳ್ತಾರೆ, ರಾಮದೇವರು ಪರಮಾತ್ಮ ಸರ್ವಜ್ಞ, ಅವರ ಕೈಯಲ್ಲಿ ಆಗದೇ ಇರುವಂತಹ ಏನೋ ವಸ್ತುವು ಇಲ್ಲ, ಏನೂ ಇಲ್ಲ. ಅಂತಹ ರಾಮದೇವರು ಕೊನೆಗೆ ಹೇಳ್ತಾರೆ, ನನಗೆ ನಿನ್ನ ಹತ್ರ ಕೊಳ್ಳಿಕ್ಕೆ ಏನೂ ವಸ್ತು ಇಲ್ಲ, ಅಷ್ಟು ಅಪಾರ ಸೇವೆ ಮಾಡಿದ್ದೀಯ ಅಂತ ಸ್ವಾತ್ಮಪ್ರಧಾನಂ, ಅವರನ್ನು ತಾನೇ ಅಪ್ಪಿಕೊಂಡು ನನ್ನನ್ನೇ ನಾನೇ ಕೊಟ್ಟು ಬಿಡ್ತೇನೆ ಎಂಬುದಾಗಿ ಹೇಳ್ತಾರೆ ಅಂತೆ. ಆ ರೀತಿಯಾಗಿ ರಾಮದೇವರ ಪರಮಾತ್ಮನ ಬಾಯಲ್ಲಿ ನನ್ನನ್ನು ನಾನು ನಿನಗೆ ಸಮರ್ಪಣೆ ಮಾಡಿಕೊಳ್ಳುತ್ತೇನೆ, ಕೊಟ್ಟು ಬಿಡ್ತೇನೆ ಎಂಬುದಾಗಿ ಹೇಳುವಂತಹ ಮಾತು ಬರಬೇಕಾದ್ರೆ ಅದರ ಹಿಂದೆ ಇರುವುದು ಏನಂತ ಹೇಳಿದ್ರೆ ಹನುಮಂತ ದೇವರು ಮಾಡಿದಂತಹ ಶರಣಾಗತಿಯಂತೆ. ಅಷ್ಟು ವಿಶಿಷ್ಟವಾಗಿ ನಿರಂತರವಾಗಿ ಆ ರಾಮದೇವರ ಒಂದು ಸೇವೆಯನ್ನು ಮಾಡಿದ್ದರ ಪರಿಣಾಮವಾಗಿ ಕಿಂಪುರುಷ ಖಂಡದಲ್ಲಿ ಇಂದು ಕೂಡ ಆ ಹನುಮಂತ ದೇವರಿಗೆ ರಕ್ಷಕನಾಗಿ, ಅವರ ಭಯ ಪರಿಹಾರಕನಾಗಿ ಪರಮಾತ್ಮ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಂತಹ ಹನುಮಂತ ದೇವರೇ ಸಾಕ್ಷಿ ಎಂಬುದಾಗಿ ಹೇಳ್ತಾರೆ. ಎಂಪಾಸಿತ್ವಂ ಕಿಂಪುರುಷೇ ಸೋತ್ರ ಸಾಕ್ಷಿ ಕಪೀಶ್ವರ ಅಂತ. ಇಂದಿಗೂ ಕೂಡ ಕಿಂಪುರುಷ ಖಂಡದಲ್ಲಿ ವಾಯುದೇವರು ಆ ಹನುಮಂತ ದೇವರನ್ನು ರಾಮದೇವರು ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರು ಶರಣು ಬರ್ತಾರೋ ಅವರನ್ನು ರಕ್ಷಣೆ ಮಾಡ್ತೇನೆ ಎಂಬುದಕ್ಕೆ ದೊಡ್ಡ ಸಾಕ್ಷಿ ಅಂತ ಹೇಳಿದರೆ ಬೇರೆ ಯಾರೋ ಬೇಕಾಗಿಲ್ಲ, ಸದಾಕಾಲ ನಮ್ಮ ದೇಹದಲ್ಲಿ ಇರುವಂತಹ ವಾಯುದೇವರೇ, ಆ ಹನುಮಂತ ದೇವರೇನೇ ಸಾಕ್ಷಿ ಎಂಬುದಾಗಿ ಹೇಳ್ತಾರೆ. ಮತ್ಯಾರು ಸಾಕ್ಷಿ? ತಥಾ ವಿಭೀಷಣ ಸಾಕ್ಷಿ ಅಂತ. ವಿಭೀಷಣ ಸಾಕ್ಷಿ. ವಿಭೀಷಣ ರಾವಣನ ತಮ್ಮ. ರಾವಣನ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ರಾಮದೇವರ ಹೆಂಡತಿಯನ್ನೇ, ಸೀತಾದೇವಿಯನ್ನೇ ಅಪಹಾರ ಮಾಡಿದಂತಹ ಮಹಾ ದುರುಳ. ಅಂತಹ ದುರುಳ
ಯಾರಿಗೆ ರಾವಣನಿಗೆ ಉಪದೇಶ ಮಾಡ್ತಾನೆ, ಅಲ್ಲ ರಾವಣ, ಇಷ್ಟು ನೀನು ಒಬ್ಬ ಬ್ರಾಹ್ಮಣ, ಇಷ್ಟು ಪ್ರಸಿದ್ಧನಾಗಿ ಮಹಾಪರಾಕ್ರಮಶಾಲಿ, ಸಾಕ್ಷಾತ್ ತಪಸ್ಸನ್ನು ಮಾಡಿ ಅನೇಕ ವಿಧವಾದಂತಹ ವರಗಳನ್ನು ಪಡೆದಂತಹ ಮಹಾಪರಾಕ್ರಮಿ, ಅಂತಹ ನೀನು ಹೋಗಿ ಹೋಗಿ ಒಂದು ಹೆಣ್ಣನ್ನು ಅಪಹಾರ ಮಾಡಿಕೊಂಡು ಈ ರೀತಿಯಾಗಿ ಬಂಧನದಲ್ಲಿ ಇಡುವುದು ಎಷ್ಟು ಸರಿನಾ ಎಂಬುದಾಗಿ ಅನೇಕ ಉಪದೇಶಗಳನ್ನು ಮಾಡ್ತಾನೆ. ಮಾಡಿ ಕೊನೆಗೆ ರಾವಣನು ಕೂಡ ಮೊದಲು ಸಹಿಸ್ಕೊಳ್ತಾನೆ ಅಂತೆ, ಇರಲಿ ನನ್ನ ಸಹೋದರ ಅಂತ. ಕೊನೆಗೆ ಅವನಿಗೂ ಸಿಟ್ಟು ಬಂದು ಸಂಹಾರ ಮಾಡಲಿಕ್ಕೆ ಅಂತ ಹೋಗ್ಬಿಡ್ತಾನೆ ಅಂತೆ, ಯಾರನ್ನ? ವಿಭೀಷಣನನ್ನ. ಸರಿ, ವಿಭೀಷಣನಿಗೆ ಯಾರು ಗತಿ? ಇರುವುದು ಯಾವುದೋ ಒಂದು ದ್ವೀಪದಲ್ಲಿ, ಐಲ್ಯಾಂಡ್ನಲ್ಲಿ. ಅಲ್ಲಿ ಇರುವವರೆಲ್ಲರೂ ಕೂಡ ಯಾರ ದೂತರು? ರಾವಣನ ದೂತರು. ಹಾಗಾಗಿ ನಾನು ಯಾರನ್ನು ಶರಣಾಗತರಾಗಬೇಕು ಅಂತ ಚಿಂತೆ ಬರುತ್ತೆ ಅವನಿಗೆ. ಸರಿ, ಇಲ್ಲಿ ಇದ್ದರೆ ನನಗೆ ಉಳಿಗಾಲ ಇಲ್ಲ, ರಾವಣ ಏನಾದರೂ ಮಾಡಿ ನನ್ನನ್ನು ಸಂಹಾರ ಮಾಡೇ ಮಾಡ್ತಾನೆ. ಹಾಗಾಗಿ ನಾನು ಶರಣಾಗತ ವತ್ಸಲನಾದಂತಹ ರಾಮದೇವರನ್ನು ಶರಣ ಹೊಂದಬೇಕು ಅಂತ ಓಡೋಡಿ ಬಂದು ರಾಮದೇವರ ಪಾದಕ್ಕೆ ಬೀಳ್ತಾನೆ ಅಂತೆ. ರಾಮದೇವರ ಪಾದಕ್ಕೆ ಬೀಳ್ತಾನೆ. ಆವಾಗ ಅಲ್ಲಿ ಇದ್ದಂತಹ ಸುಗ್ರೀವಾದಿಗಳೆಲ್ಲರೂ ಕೂಡ ಇವನಿಗೆ ನೀನು ರಕ್ಷಣೆಯನ್ನು ಕೊಡಬೇಡ ಅಂತ ಹೇಳ್ತಾರೆ ಅಂತೆ. ಯಾಕೆ? ಇವನು ನಿನ್ನ ಶತ್ರುವಿನ ತಮ್ಮ, ರಾವಣನ ಸಹೋದರ, ಇವನು ಕೂಡ ಒಬ್ಬ ಶತ್ರುವೇ ಆಗಿದ್ದಾನೆ. ಹಾಗಾಗಿ ಇವನಿಗೆ ನೀನು ಶರಣಾಗತಿಯನ್ನು ಕೊಡಬೇಡ, ಇವನನ್ನು ಈಗಲೇ ಸಂಹಾರ ಮಾಡು ಅಂತ ಹೇಳ್ತಾರೆ ಅಂತೆ. ಆವಾಗ ರಾಮದೇವರು ಒಂದು ಮಾತನ್ನು ಹೇಳ್ತಾರೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ ವ್ರತಂ ಮಮ ಅಂತ. ನಾವೆಲ್ಲ ವ್ರತ ಎಲ್ಲ ಮಾಡ್ತೇವೆ, ಏಕಾದಶಿ ವ್ರತ, ಕೃಷ್ಣಾಷ್ಟಮಿ ವ್ರತ, ಅನೇಕ ವ್ರತಗಳು, ಹೆಂಗಸರು ಮುಂತಾದವರು ಅನೇಕ ವ್ರತಗಳನ್ನೆಲ್ಲ ಮಾಡ್ತಾರೆ. ವ್ರತ ಯಾಕೆ ಮಾಡ್ತೇವೆ? ದೇವರು ಪ್ರೀತಿಯಾಗಲಿ, ಅದರಿಂದ ಪುಣ್ಯ ಬರಲಿ, ದೇವರು ಒಳ್ಳೆಯ ಅನುಗ್ರಹವನ್ನು ಮಾಡಲಿ ಅಂತ ಮಾಡ್ತೇವೆ. ಇದೆಲ್ಲ ಮಾಡೋದು ಯಾರು? ನಾವು, ಪರಮಾತ್ಮನ ಭಕ್ತರು. ಪರಮಾತ್ಮನಿಗೆ ಯಾವುದೇ ವ್ರತ ಅಂತ ಇಲ್ಲ, ಅವನು ಸರ್ವೋತ್ತಮ, ಸರ್ವಶಕ್ತ. ಅವನಿಗೆ ಯಾವುದೇ ಒಂದು ಲೋಪದೋಷಗಳಿದ್ದರೆ ಅದನ್ನು ಪೂರ್ಣ ಮಾಡಲಿಕ್ಕೆ ಅಂತ ವ್ರತ ಬೇಕಿತ್ತು. ಯಾವುದೇ ವ್ರತ ಇಲ್ಲ. ಆದರೆ ಒಂದು ವ್ರತ ಇದೆ ಅಂತೆ. ಏನು ಅಂತ ಹೇಳಿದರೆ, ಅಭಯಂ ಸರ್ವಭೂತೇಭ್ಯ ದದಾಮಿ ಏತತ್ ವ್ರತಂ ಮಮ ಅಂತ. ನಾನು ಆಚರಣೆ ಮಾಡುವಂತಹ ಒಂದು ವ್ರತ ಇದೆ, ಅದು ಯಾವುದು ಅಂತ ಹೇಳಿದರೆ ಅಭಯಂ ಸರ್ವಭೂತೇಭ್ಯ. ನನ್ನನ್ನು ಶರಣಾಗತರಾಗಿ ಯಾರು ಬರ್ತಾರೋ ಅವರಿಗೆ ಅಭಯವನ್ನು ಕೊಡುವುದೇ ನನ್ನ ವ್ರತ. ನಾವು ಒಂದು ವೇಳೆ ಏಕಾದಶಿ ಮುಂತಾದಂತಹ ವ್ರತಗಳನ್ನು ಸರಿಯಾಗಿ ಪಾಲನೆ ಮಾಡ್ತೀವಿಲ್ಲ ಗೊತ್ತಿಲ್ಲ, ಆದರೆ ಪರಮಾತ್ಮ ಮಾತ್ರ ಈ ಅಭಯವನ್ನು ಕೊಡುವಂತಹ ವ್ರತವನ್ನು ಚಾಚೂ ತಪ್ಪದೆ ತನ್ನ ಬಳಿ ಯಾರೇ ಬರಲಿ, ಕೇವಲ ಭಕ್ತರಲ್ಲ, ತನ್ನ ಶತ್ರುವೇ ಬಂದು ಶರಣಾಗತನಾದರೂ ಕೂಡ ಅವನಿಗೆ ಅಭಯವನ್ನು ಕೊಡ್ತಾನೆ ಅಂತ. ಇದಕ್ಕೆ ದೊಡ್ಡ ಸಾಕ್ಷಿ ಅಂತ ಹೇಳಿದರೆ ತಥಾ ವಿಭೀಷಣ ಸಾಕ್ಷಿ ಅಂತ. ಶತ್ರುವಿನ ಸಹೋದರನಾದಂತಹ ವಿಭೀಷಣನೇ ಸಾಕ್ಷಿ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಮುಂದೆ ದಿವಿ ಸಾಕ್ಷಿ ಧ್ರುವೋ ಧ್ರುವ ಅಂತ. ಇದು ಭೂಲೋಕದಲ್ಲಿ ಆಯಿತು. ಮತ್ತೆ ಎಲ್ಲಿ ಬೇಕು ನಿಮಗೆ? ಹೇಳ್ತಾರೆ ದ್ವಿಲೋಕದಲ್ಲಿ, ಮೇಲಿನ ಲೋಕದಲ್ಲಿ ಯಾರು ಸಾಕ್ಷಿ ಅಂತ ಹೇಳಿದರೆ ಧ್ರುವ ಸಾಕ್ಷಿ ಅಂತ. ಧ್ರುವನ ಕತೆ ಗೊತ್ತೇ ಇದೆ. ಪುಟ್ಟ 5-6 ವರ್ಷದ ಬಾಲಕ ಮಲತಾಯಿಯ ಮಾತಿಗೆ ದುಃಖಪಟ್ಟು ಕಾಡಿಗೆ ತಪಸ್ಸು ಮಾಡಲಿಕ್ಕೆ ಅಂತ ಹೋದ. ನಾರದರಂತಹ ಗುರುಗಳು ಸಿಕ್ಕರು. ವಿಶಿಷ್ಟವಾಗಿ 6 ತಿಂಗಳ ಕಾಲ ತಪಸ್ಸು ಮಾಡಿದ. ತಪಸ್ಸಿಗೆ ಆ ಪರಮಾತ್ಮ ಒಲಿದ. ಪಾಪವನಿಗೆ ಮಾತಾಡಲಿಕ್ಕೆ ಬರಲಿಲ್ಲ ಅಂತೆ. ಎದುರುಗಡೆ ಪರಮಾತ್ಮ ಪ್ರತ್ಯಕ್ಷರಾಗಿ ನಿಂತಿದ್ದಾನೆ. 6 ತಿಂಗಳ ಕಾಲ ನಿರಂತರವಾಗಿ ಯಾವ ವಾಸುದೇವ ರೂಪಿಯಾದಂತಹ ಪರಮಾತ್ಮನ ದಿವ್ಯವಾದಂತಹ ರೂಪವನ್ನು ಅವನು ಉಪಾಸನೆ ಮಾಡ್ತಾ ಇದ್ದ ಹೃದಯದಲ್ಲಿ. ಅದೇ ವಾಸುದೇವ ರೂಪ ಮುಂದೆ ಬಂದು ನಿಂತಿದೆ. ಕಣ್ಣು ಬಿಟ್ಟು ನೋಡಿದ್ದಾನೆ, ಮಾತೇ ಬರ್ತಾ ಇಲ್ಲ. ಅಷ್ಟು ಆನಂದ ತುಂಬಿಬಿಟ್ಟಿದೆ ಒಳಗಡೆ. ಆವಾಗ ಪರಮಾತ್ಮ ತನ್ನ ದಿವ್ಯವಾದಂತಹ ಶಂಖದಿಂದಾಗಿ ಅವನ ಕಪಾಳಕ್ಕೆ ಮುಟ್ಟಿಸ್ತಾನೆ ಅಂತೆ. ಆವಾಗ ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಂ ಎಂಬುದಾಗಿ ಪುಂಖಾನುಪುಂಖವಾಗಿ ಶ್ಲೋಕಗಳನ್ನು ಹೇಳ್ತಾನೆ. ಆವಾಗ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾನೆ ಅಂತೆ ಆ ಧ್ರುವ. ಪರಮಾತ್ಮನ ಕಾಲಿಗೆ ಬಿದ್ದು, ಪರಮಾತ್ಮ ನೀನೇ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಸಮಗ್ರವಾಗಿ ಒಬ್ಬ 5 ವರ್ಷದ ಬಾಲಕ ಪರಮಾತ್ಮನ ಕಾಲಿನಲ್ಲಿ ಬಿದ್ದು ಹೊರಳಾಡಿ ಶರಣಾಗತನಾಗ್ತಾನೆ ಅಂತೆ. ಅಂತಹ ಶರಣಾಗತನಾದಂತಹ ವ್ಯಕ್ತಿಗೆ ಪರಮಾತ್ಮ ಏನು ಮಾಡ್ತಾನೆ? ದಿವಿಸಾಕ್ಷಿ ಧ್ರುವೋ ಧ್ರುವ ಅಂತ 36,000 ವರ್ಷಗಳ ಕಾಲ ಭೂಮಿಯನ್ನು ಆಳುವಂತಹ ಯೋಗ್ಯತೆಯನ್ನು ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಧ್ರುವ ನಕ್ಷತ್ರ ಪದವಿಯನ್ನು ಕೊಡ್ತಾನೆ. ಧ್ರುವ ನಕ್ಷತ್ರದ ಪದವಿ, ಅದರ ಮಹತ್ವವನ್ನು ಹೇಳಬೇಕಾದ್ರೆ ಭಾಗವತದಲ್ಲಿ ಧ್ರುವ ನಕ್ಷತ್ರದ ಪದವಿ, ಆ ಒಂದು ಸ್ಥಾನವನ್ನು ದೊಡ್ಡ ದೊಡ್ಡ ಋಷಿಗಳು ಕೂಡ ದೂರದಿಂದ ನೋಡ್ಲಿಕ್ಕೆ ಮಾತ್ರ ಸಾಧ್ಯ ಅಂತೆ. ಅದರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ.
ತುಂಬ ದೊಡ್ಡ ಸಾಧನೆ ಮಾಡಿದಂತಹ ಯೋಗಿಗಳು ಇದ್ದರೆ ಅವರು ಒಂದು ಬಾರಿ ಪ್ರದಕ್ಷಿಣೆ ಮಾತ್ರ ಮಾಡಿ ಹೋಗ್ಬೋದಂತೆ ಆ ಧ್ರುವ ನಕ್ಷತ್ರ ಪದವಿಗೆ. 6 ವರ್ಷದ ಬಾಲಕನಿಗೆ ಇಂತಹ ದೊಡ್ಡ ಧ್ರುವ ನಕ್ಷತ್ರ ಪದವಿಯನ್ನು ಕೊಡಬೇಕಾದ್ರೆ ಅವನ ಹಿನ್ನೆಲೆಯಾಗಿ ಇದ್ದಿದ್ದೇನು ಅಂತ ಹೇಳಿದ್ರೆ ಕೇವಲ ಶರಣಾಗತಿ. ಬಾಲಕ ಅವನ ಧ್ರುವ ಎಂಬಂತಹ ಬಾಲಕ ಅವನಿಗೆ ಶರಣಾಗತನಾದ, ಅದರಿಂದಾಗಿ ಪರಮಾತ್ಮ ಅವನಿಗೆ ವಿಶಿಷ್ಟವಾದಂತಹ ಕೀರ್ತಿಯನ್ನು ಕೊಟ್ಟ. ಹಾಗಾಗಿ ಹನುಮಂತ ಸಾಕ್ಷಿ ಇದ್ದಾನೆ, ವಿಭೀಷಣ ಸಾಕ್ಷಿ ಇದ್ದಾನೆ, ಧ್ರುವ ಸಾಕ್ಷಿ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಮತ್ತೆ ಮುಂದೆ ಇದು ಮೇಲ್ಗಡೆ ಲೋಕದಲ್ಲಿ ಆಯಿತು. ಕೆಳಗಡೆ ಲೋಕದಲ್ಲಿ ಯಾರು ಇದ್ದಾರಾ ಅಂತ ಕೇಳಿದರೆ ಭುವೋದಸ್ತಾದ್ ಬಲಿ ಸಾಕ್ಷಿ ಯದ್ವಾರ್ ಅದ್ಯಪಿ ವರ್ತಸೆ ಯದ್ವಾರ್ ಯದ್ಯಾಪಿ ವರ್ತತೆ ಅಂತ. ಅಂದರೆ ಯದ್ ದ್ವಾರಿ ಪರಮಾತ್ಮ ಬಲಿಯನ್ನು ನಿಗ್ರಹ ಮಾಡಿದ. ಆ ಬಲಿಯಿಂದಾಗಿ 3 ಪಾದ ಭೂಮಿಯನ್ನು ಪಡೆದು ಅವನನ್ನು ನಿಗ್ರಹ ಮಾಡಿ ಅವನಿಗೆ ಉದ್ಧಾರವನ್ನು ಮಾಡಿದ. ಆವಾಗ ಬಲಿಗೆ ಜ್ಞಾನೋದಯ ಆಗುತ್ತೆ. ಎಂತಹ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ನಾನು, ಅಹಂಕಾರದಿಂದಾಗಿ ಇಷ್ಟೆಲ್ಲ ಮಾಡಿದೆ ಅಂತ ತನ್ನನ್ನು ತಾನೇ ಸಮರ್ಪಣೆ ಮಾಡಿದ. ಸ್ವತಃ ಗುರುಗಳು ತಡಿತಾ ಇದ್ದಾರೆ, ಶುಕ್ರಾಚಾರ್ಯರು, ಮಾಡಬೇಡ ಮಾಡಬೇಡ, ಅವನು ಕಪಟರೂಪಿಯಾದಂತಹ ಪರಮಾತ್ಮ ಹಾಗೆ ಹೀಗೆ ಅಂತ ಎಷ್ಟೆಲ್ಲ ಉಪದೇಶ ಮಾಡಿದರೂ ಕೂಡ ನಾನು ಮಾತು ಕೊಟ್ಟಾಗಿದೆ, ಮನೆಗೆ ಬ್ರಹ್ಮಚಾರಿ ಬಂದಾಗಿದೆ, ನಾನು ಮಾತನ್ನು ಹಿಂದೆ ತೆಗೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ತನ್ನನ್ನು ತಾನೇ ಸಮರ್ಪಣೆ ಮಾಡಿದ. ಇದೇ ಶರಣಾಗತಿಯನ್ನು ಮಾಡಿದ. ಇದರಿಂದಾಗಿ ಬಲಿಗೆ ಏನು ಕೊಟ್ಟ ಪರಮಾತ್ಮ ಅಂತ ಹೇಳಿದರೆ ಯತ್ ದ್ವಾರಿ ಅದ್ಯಾಪಿ ವರ್ತಸೆ ಅಂತ. ಪರಮಾತ್ಮ ಬೇರೆ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಿದ. ಧ್ರುವಲೋಕ ಕೊಟ್ಟ, ಅದು ಕೊಟ್ಟ, ಇದು ಕೊಟ್ಟ. ಪರಮಾತ್ಮ ಸರಿ ಎಲ್ಲ ಇದೆ, ಎಲ್ಲವನ್ನು ಕೊಡ್ತಾನೆ. ಪರಮಾತ್ಮ ಏನು ಬೇಕಾದರೂ ಕೊಡ್ತಾನೆ. ಆದರೆ ಪರಮಾತ್ಮ ಬಲಿಚಕ್ರವರ್ತಿಗೆ ಯಾರಿಗೂ ಮಾಡದೇ ಇರುವಂಥ ಅನುಗ್ರಹ ಮಾಡಿದ. ಏನು? ನಿರಂತರವಾಗಿ ಆ ಬಲಿಚಕ್ರವರ್ತಿಯ ಮನೆಯ ಮುಂದಡೆ ದ್ವಾರಪಾಲಕನಾಗಿ ನಿಂತ ಅಂತೆ. ಸಾಧ್ಯನಾ ಯಾರಿಗಾದರೂ ಮಾಡಲಿಕ್ಕೆ? ಮನೆಯ ಮುಂದ್ಗಡೆ ಬಲಿಚಕ್ರವರ್ತಿ ಅಂತ ಒಬ್ಬ ವ್ಯಕ್ತಿಯ ಮನೆಯ ಮುಂದ್ಗಡೆ ನಿರಂತರವಾಗಿ ದ್ವಾರಪಾಲಕನಾಗಿ ಪರಮಾತ್ಮ ನಿಂತ. ಇದಕ್ಕಿಂತ ದೊಡ್ಡ ಸಾಕ್ಷಿ ನಿಮಗೆ ಏನು ಬೇಕು ಅಂತ. ಸಾಕ್ಷಾತ್ ಬಲಿಚಕ್ರವರ್ತಿಯೇ ಸಾಕ್ಷಿ. ಯತ್ ದ್ವಾರಿ ಅದ್ಯಾಪಿ ವರ್ತಸಿ, ಇವತ್ತಿಗೂ ಕೂಡ ಪರಮಾತ್ಮ ಅವನ ದ್ವಾರದಲ್ಲಿ ದ್ವಾರಪಾಲಕನಾಗಿ ನಿಂತಿದ್ದಾನೆ ಅಂತೆ. ಮತ್ತೆ ಮುಂದೆ ಹೇಳ್ತಾರೆ ಧರಾಚ ಸಾಕ್ಷಿಣಿ ಯಾ ಪ್ರಾಕ್ ವರಾಹ ಉಪಶೋಧೃತ ಎಂಬುದಾಗಿ. ಭೂದೇವಿ ಆ ವರಾಹ ರೂಪಿಯಾದಂತಹ ಪರಮಾತ್ಮ ಅವಳನ್ನು ಉದ್ಧಾರ ಮಾಡಿದ. ಯಾಕೆ? ಹಿರಣ್ಯಾಕ್ಷ ಅವಳನ್ನು ತನ್ನ ಕಕ್ಷೆಯಿಂದಾಗಿ ಕೆಳಗಡೆ ಹಾಕಿದಾಗ ಅವಳನ್ನು ಉದ್ಧಾರ ಮಾಡಿದವನು ಪರಮಾತ್ಮ. ಅದಕ್ಕೂ ಕಾರಣ ಏನು? ಅವಳು ಶರಣಾಗತಳಾದದ್ದೇ. ಪರಮಾತ್ಮ ನೀನೇ ನನ್ನನ್ನು ಉದ್ಧಾರ ಮಾಡಬೇಕು ಎಂಬುದಾಗಿ ಯಾವ ಧರಾಚ ಸಾಕ್ಷಿಣಿ ಧರಾದೇವಿ ಭೂದೇವಿ ಪ್ರಾರ್ಥನೆ ಮಾಡಿದಳು. ಅದರಿಂದಾಗಿ ಅವಳನ್ನು ರಕ್ಷಣೆ ಮಾಡಿದ ಎಂಬುದಾಗಿ ಧರಾದೇವಿ ಸಾಕ್ಷಿ ಎಂಬುದಾಗಿ ಹೇಳ್ತಾರೆ. ಇಷ್ಟು ಮಾತ್ರ ಅಲ್ಲ, ಮನುಷ್ಯರು, ದೇವತೆಗಳು ಇದೆಲ್ಲ ಸಾಕ್ಷಿ ಸರಿ. ಮತ್ತು ಬೇರೆ ಸಾಕ್ಷಿ ನಿಮಗೇನು ಬೇಕು ಅಂತ ಹೇಳಿದರೆ ರಾಜರು ಹೇಳ್ತಾರೆ ವೇದಶ್ಚ ಸಾಕ್ಷಿ ಯದ್ಗ್ರಂಥಂ ಬಿಭರ್ಷಿ ಕರಪಂಕಜೆ ಅಂತ. ನಿನ್ನ ಕೈಯಲ್ಲಿ, ವೇದವ್ಯಾಸ ದೇವರ ಕೈಯಲ್ಲಿ ಯಾವಾಗಲೂ ಕೂಡ ವೇದಗಳು ಇರ್ತವೆ. ಆ ವೇದಗಳೇ ಸಾಕ್ಷಿ ಅಂತ. ಯಾಕೆ ಅಂದರೆ ಆ ವೇದಗಳನ್ನು ಏನು ಮಾಡಿದ್ರು, ಹಯಗ್ರೀವ ಎಂಬಂತಹ ಒಬ್ಬ ಅಸುರ, ಹಯಗ್ರೀವ ಎಂಬುದು ಪರಮಾತ್ಮನ ಹೆಸರು ಹೇಗೋ ಹಾಗೆ ಅಸುರನ ಹೆಸರು ಅಂತೆ. ಹಯಗ್ರೀವ ಅಸುರ ಆ ವೇದಗಳನ್ನು ಅಪಹಾರ ಮಾಡಿಬಿಟ್ಟಿದ್ದ. ಅಪಹಾರ ಮಾಡಿದಂತಹ ವೇದಗಳನ್ನು ಕೊನೆಗೆ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ತಾನು ಆ ಅಸುರನನ್ನು ಸಂಹಾರ ಮಾಡಿ ಆ ವೇದಗಳ ರಕ್ಷಣೆಯನ್ನು ಮಾಡಿದ. ಇದೇ ಸಾಕ್ಷಿ. ಅಪೌರುಷೇಯವಾದಂತಹ ವೇದ ಗ್ರಂಥಗಳನ್ನೇ ನೀನು ರಕ್ಷಣೆ ಮಾಡಿದ್ದೀಯಾ, ಇನ್ನು ನೀನೇ ಸೃಷ್ಟಿ ಮಾಡಿದಂತಹ ನಮ್ಮನ್ನೆಲ್ಲರೂ ಕೂಡ ನೀನು ರಕ್ಷಣೆ ಮಾಡೋದಿಲ್ವಾ? ಪರಮಾತ್ಮ ರಕ್ಷಣೆ ಮಾಡೇ ಮಾಡ್ತಾನೆ ಎಂಬುದಾಗಿ ನಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಗಿರಿಶ್ಚ ಸಾಕ್ಷಿ ಗಿರಿಶ್ಚ ಮಂದರ ಸಾಕ್ಷಿ ದೇವಾಶ್ಚಾಧ್ವನಿ ಚೂರ್ಣಿತಾಹ ಅಂತ. ಇನ್ನು ಅಮೃತ ಮಥನದ ಸಮಯ ನಿಮಗೆಲ್ಲ ಗೊತ್ತೇ ಇದೆ. ಇಂದ್ರ ತನ್ನ ಸಂಪತ್ತನ್ನು ಪಡೆದುಕೊಳ್ಳಿಕ್ಕೋಸ್ಕರ ಮತ್ತೆ ಸಮುದ್ರ ಮಥನ ಪ್ರಾರಂಭ ಆಯಿತು. ಎಲ್ಲ ಆಯಿತು, ಮಂದರಗಿರಿ ಬಂತು, ಎಲ್ಲರೂ ಕೂಡ ಸಮುದ್ರ ಮಥನ ಪ್ರಾರಂಭ ಮಾಡಿದರು. ಸಮುದ್ರ ಮಥನ ಪ್ರಾರಂಭ ಮಾಡ್ತಾರೆ. ಮಂದರ ಪರ್ವತ ಎಂಬುದು ಕೆಳಗೆ ಮುಳುಗಿ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತೆ. ಯಾಕೆಂದರೆ ಅಷ್ಟು ತೂಕ ಇರುವಂತಹ ಒಂದು ಪರ್ವತ ಸಮುದ್ರದ ಮಧ್ಯದಲ್ಲಿ ನಿಲ್ಲಕ್ಕೆ ಹೇಗೆ ಸಾಧ್ಯ? ನೀರಿನ ಮಧ್ಯದಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತೆ. ಮುಳುಗಲಿಕ್ಕೆ ಪ್ರಾರಂಭ ಆಗಿದರೆ ನಡೀತಾ ಇತ್ತು. ಅದರ ಕೆಳಗಡೆ ಏನಾಯಿತು ಅಂತ ಹೇಳಿದರೆ ದೇವಾಶ್ಚ ಅಧ್ವನಿ ಚೂರ್ಣಿತಾಹ ಅಂತ. ದೇವತೆಗಳೆಲ್ಲರೂ ಕೂಡ ಆ ಪರ್ವತದ ಕೆಳಗಡೆ ಸಿಕ್ಕು ಪುಡಿಯಾಗಲಿಕ್ಕೆ ಶುರುವಾದರಂತೆ. ಆವಾಗ ಪರಮಾತ್ಮ ಏನು ಮಾಡಿದ?
ತಾನು ಕೂರ್ಮರೂಪಿಯಾಗಿ ಅಲ್ಲಿ ಅವತಾರವನ್ನು ಮಾಡಿ ಆ ಮಂದರ ಪರ್ವತವನ್ನು ಮೇಲೆ ಎತ್ತಿ ಏನು ಮಾಡಿದ, ದೇವಾಶ್ಚ ಅಧ್ವನಿಚೂರ್ಣಿತಾಹ ಅಂತ ಪುಡಿ ಪುಡಿಯಾಗಬೇಕಾಗಿದ್ದಂತಹ ಎಲ್ಲ ದೇವತೆಗಳನ್ನು ಕೂಡ ಉದ್ಧಾರ ಮಾಡಿ ರಕ್ಷಣೆ ಮಾಡಿದ. ಹಾಗಾಗಿ ಇಂತಹ ಗಿರಿಶ್ಚ ಮಂದರ ಸಾಕ್ಷಿ, ಮಂದರ ಪರ್ವತವನ್ನು ಉಳಿಸಿದ. ಹಾಗಾಗಿ ಇಂತಹ ಮಂದರ ಪರ್ವತವೇ ಸಾಕ್ಷಿ ಎಂಬುದಾಗಿ ಹೇಳ್ತಾರೆ. ಮತ್ತೆ ಮುಂದೆ ಭವಸ್ಸಾಕ್ಷಿ ಭಸ್ಮದೈತ್ಯ ಭಸ್ಮೀಕರಣ ವಿಕ್ರಮ ಎಂಬುದಾಗಿ. ಮತ್ಯಾರು ಸಾಕ್ಷಿ? ರುದ್ರದೇವರು ಸಾಕ್ಷಿ ಅಂತೆ. ರುದ್ರದೇವರಿಗೇನು ತೊಂದರೆ ಬಂದಿತ್ತು ಅಂತ ಹೇಳಿದರೆ, ರುದ್ರದೇವರನ್ನು ಕುರಿತು ಒಬ್ಬ ವ್ಯಕ್ತಿ ತಪಸ್ಸು ಮಾಡಿದ, ಭಸ್ಮಾಸುರ. ಕೊನೆಗೆ ವರ ಪಡೆದ. ಏನಂತ? ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೋ ಅವರು ಭಸ್ಮರಾಗಿ ಹೋಗಬೇಕು, ಬೂದಿಯಾಗಿ ಹೋಗಬೇಕು ಅಂತ. ಸರಿ ಅಂತ ರುದ್ರದೇವರು ಕೂಡ ಹಿಂದೆ ಮುಂದೆ ವಿಚಾರ ಮಾಡದೆ ವರ ಕೊಟ್ಟು ಬಿಟ್ರು. ಸರಿ ಅಂತ ಹೊರಟ ಭಸ್ಮಾಸುರ, ಒಂದು ಕ್ಷಣ ಅವನಿಗೆ ಆಲೋಚನೆ ಆಯಿತು ಅಂತೆ, ಸರಿ ಇದು ಗ್ಯಾರಂಟಿ ಏನು ಅಂತ. ಸರಿ ಸುತ್ತಮುತ್ತ ನೋಡ್ತಾನೆ, ಯಾರೂ ಇಲ್ಲ. ಯಾಕಂದರೆ ಇವನು ಮೊದಲೇ ಅಸುರ, ಅದರಲ್ಲೂ ಭಯಾನಕವಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ ಸುತ್ತಮುತ್ತ ಯಾರು ಕೂಡ ಇರಲೇ ಇಲ್ಲ ಅಂತೆ. ಅಲ್ಲಿ ಇದ್ದಂತಹ ಋಷಿಮುನಿಗಳೆಲ್ಲರೂ ಕೂಡ ಓಡೋಗ್ಬಿಟ್ಟಿದ್ರು ಕಾಡನ್ನೇ ಬಿಟ್ಟು. ಸರಿ ಅಂತ ಸುತ್ತಮುತ್ತ ನೋಡ್ತಾನೆ, ಯಾರೂ ಇರಲಿಲ್ಲ. ಮುಂದೆ ನೋಡ್ತಾನೆ, ರುದ್ರದೇವರು ನಿಂತಿರ್ತಾರೆ. ಸರಿ, ಬೇರೆಯವ್ರ ಮೇಲೆ ಹಾಕಿಡೋದು, ಇವನೇ ಹೊರ ಕೊಟ್ಟಿದ್ದಾರೆ, ರುದ್ರದೇವರೇ ಹೊರ ಕೊಟ್ಟಿದ್ದಾರೆ. ಹಾಗಾಗಿ ಇವ್ರ ಮೇಲೆ ಕೈ ಇಟ್ಬೋಣ ಅಂತ ಕೈ ಇಡ್ಲಿಕ್ಕೆ ಬರ್ತಾನೆ ಅಂತೆ. ರುದ್ರದೇವರು ಕಲ್ಲೋಲಾಗ್ಬಿಡ್ತಾರೆ. ನಾನೇ ಇವನಿಗೆ ಹೊರ ಕೊಟ್ಟಿದ್ದೀನಿ, ಇವನು ನೋಡಿದರೆ ನನ್ನನ್ನೇ ಸಾಯಿಸ್ಲಿಕ್ಕೆ ಬರ್ತಾ ಇದ್ದಾನೆ, ಓಡ್ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಓಡ್ತಾರೆ, ಎಲ್ಲೋದು ಕೂಡ ಅವರಿಗೆ ರಕ್ಷಣೆ ಸಿಗೋದೇ ಇಲ್ಲ. ಕೊನೆಗೆ ಮತ್ತೆ ಯಾರನ್ನು ಶರಣಾಗತರಾಗ್ತಾರೆ? ಪರಮಾತ್ಮನನ್ನೇ ಶರಣಾಗತರಾಗ್ತಾರೆ. ಆವಾಗ ಪರಮಾತ್ಮ ದಿವ್ಯವಾದಂತಹ ಮೋಹಿನಿ ರೂಪವನ್ನು ಧರಿಸಿ ಬರ್ತಾನೆ ಅಂತೆ. ಧರಿಸಿ ಬರ್ತಾನೆ, ಹೇಳ್ತಾನೆ, ಸುಮ್ಮನೆ ಬೇರೆಯವ್ರ ಮೇಲೆಲ್ಲ ಯಾಕೆ ಇಟ್ಟು ಟೆಸ್ಟ್ ಮಾಡ್ತೀಯಾ? ಸುಮ್ಮನೆ ಆರಾಮಿ ನಿನ್ನ ತಲೆ ಮೇಲೆ ನೀನು ಕೈ ಇಟ್ಕೋ, ಆದರೆ ಸರಿ ಆಯ್ತು, ಇಲ್ಲಾಂದರೆ ಮತ್ತೆ ಇನ್ನೊಂದ್ಸಲ ತಪಸ್ ಮಾಡಿ ವರ ಪಡ್ಕೋ ಅಂತ ಹೇಳ್ತಾರೆ ಅಂತೆ. ಆ ಮೋಹಿನಿಯ ರೂಪದ ಬಲದಿಂದಾಗಿ, ಅಷ್ಟು ಮೋಹಕವಾದಂತಹ ರೂಪ ಪರಮಾತ್ಮನ ಮೋಹಿನಿ ರೂಪ, ಅದರಿಂದಾಗಿ ಭಸ್ಮಾಸುರ ಹಿಂದು ಮುಂದೆ ವಿಚಾರ ಮಾಡೋದೇ ಇಲ್ಲ. ಮೋಹಿನಿ ಏನು ಹೇಳಿದ್ದಾಳೆ? ನಿನ್ನ ತಲೆ ಮೇಲೆ ಕೈ ಇಟ್ಕೋ ಅಂತ. ತಕ್ಷಣದಲ್ಲಿಯೇ ತನ್ನ ತಲೆ ಮೇಲೆ ಕೈ ಇಟ್ಕೊಳ್ತಾನೆ. ಭಸ್ಮಾಸುರ ಹೆಸರಿಗೆ ತಕ್ಕಂತೆ ಸಂಪೂರ್ಣವಾಗಿ ಭಸ್ಮವಾಗಿ ನಾಶವಾಗಿ ಹೋಗಿಬಿಡ್ತಾನೆ ಅಂತೆ. ಇದರಿಂದಾಗಿ ಎರಡು ರೀತಿಯಂಥ ಉದ್ಧಾರ ಆಯಿತು. ಒಂದು, ರುದ್ರದೇವರು ಉಳಿದ್ರು. ಯಾಕೆ? ರುದ್ರದೇವರೇ ಸ್ವತಃ ವರವನ್ನು ಕೊಟ್ಟಿದ್ದಾರೆ, ಯಾರ ತಲೆ ಮೇಲೆ ಕೈ ಇಡ್ತೀಯೋ ನಾಶ ಆಗ್ತೀಯ ಅಂತ. ಹಾಗಾಗಿ ರುದ್ರದೇವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬರ್ತಾ ಇದ್ದಾನು. ರುದ್ರದೇವರನ್ನು ಉಳಿಸಿದರು. ಇದು ಒಂದು ರೀತಿಯಂಥ ಉದ್ಧಾರ. ಇನ್ನು ಆ ಭಸ್ಮಾಸುರನ್ನು ಹಾಗೇ ಬಿಟ್ಟುಬಿಟ್ಟಿದ್ರೆ, ಜಗತ್ತಿನಲ್ಲಿ ಬಂದು ಆಟ ಆಡ್ತಾ ಈ ಸಿಕ್ಕವ್ರ ತಲೆ ಮೇಲೆ ಕೈ ಇಟ್ತಾ ಹೋಗಿಬಿಟ್ಟಿದ್ರೆ, ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಕೇವಲ ಬೂದಿ ಉಳಿತಾ ಇತ್ತು ಹೊರತು ನಮ್ಮ ಶರೀರ ಉಳಿತಾನೇ ಇರಲಿಲ್ಲ. ಹಾಗಾಗಿ ಆ ಭಸ್ಮಾಸುರನ ಮೂಲಕ ಇಡೀ ಜಗತ್ತನ್ನು ರಕ್ಷಣೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದಕ್ಷ ಸಾಕ್ಷಿ ರಕ್ಷಿತೋ ಯಸ್ತ್ವಯ ದೇವರ್ಷಿ ಸಂಸದಿ ಎಂಬುದಾಗಿ ಆ ದಕ್ಷ ಪ್ರಜಾಪತಿಯ ರಕ್ಷಣೆಯನ್ನು ಮಾಡಿದರು. ದಕ್ಷನ ಯಜ್ಞ ಭಂಗ ಪ್ರಸಂಗ ನಿಮಗೆಲ್ಲ ಗೊತ್ತೇ ಇದೆ. ಕೊನೆಗೆ ಪರಮಾತ್ಮ ಅಲ್ಲಿ ತಾನು ಪ್ರತ್ಯಕ್ಷನಾಗಿ ಅವನ ಯಜ್ಞವನ್ನು ಪೂರ್ಣ ಮಾಡ್ತಾನೆ. ಹೀಗೆ ಆ ದಕ್ಷ ಪ್ರಜಾಪತಿಯೇ ಸಾಕ್ಷಿ. ಹಾಗೆ ದ್ರೌಪದಿ ಚ ತಥಾ ಸಾಕ್ಷಿ ಸಾಕ್ಷೀಣ್ಯಕ್ಷಯಾಂಬರದಾಯಕ ಎಂಬುದಾಗಿ ಆ ದ್ರೌಪದಿ ದೇವಿ, ಭೀಷ್ಮದ್ರೋಣ ಮುಂತಾದಂತಹ ಶ್ರೇಷ್ಠ ಜ್ಞಾನಿಗಳಿರುವಂತಹ ಸಭೆ, ಆ ಸಭೆಯಲ್ಲಿ ಆ ದುಶ್ಯಾಸನ ಅವಳ ಸೇರೆಯನ್ನು ಸೆಳೆಯಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಆವಾಗ ಅವಳು ಆ ಪರಮಾತ್ಮನನ್ನು ಬೇಡ್ಕೊಳ್ತಾಳೆ. ಆವಾಗ ಪರಮಾತ್ಮ ಅವಳಿಗೆ ಉತ್ತಮವಾದಂತಹ ಅಕ್ಷಯಾಂಬರ, ಅಕ್ಷಯ ವಸ್ತ್ರವನ್ನು ಕೊಟ್ಟು ಅವಳ ಮಾನವನ್ನು ರಕ್ಷಣೆ ಮಾಡ್ತಾನೆ. ಅದೇ ರೀತಿಯಾಗಿ ಸೌಭದ್ರಸ್ಯ ಸುತಸಾಕ್ಷಿ ಯಹ ದ್ರೌಣ್ಯಸ್ತ್ರಾದ ಅಜೀವಯ ಎಂಬುದಾಗಿ ಅಭಿಮನ್ಯು ಸಾಕ್ಷಿ ಅಂತ. ಗರ್ಭದಲ್ಲಿ ಇರುವಾಗ ಅವನ ಮೇಲೆ ದ್ರೌಣ್ಯಸ್ತ್ರ ಅಂದರೆ ಅಶ್ವತ್ಥಾಮಾಚಾರ್ಯರು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದರು. ಆ ಒಂದು ಸಂದರ್ಭದಲ್ಲಿ ನೀನು ಅವನನ್ನು ರಕ್ಷಣೆ ಮಾಡಿದೆ ಎಂಬುದಾಗಿ ಹೇಳ್ತಾರೆ. ಹೀಗೆ ದ್ರೌಪದಿ ಸಾಕ್ಷಿ, ಅಭಿಮನ್ಯು ಸಾಕ್ಷಿ. ಅದೇ ರೀತಿಯಾಗಿ ಸುಧಾದೃಷ್ಟಿ ಮೃತಾಶೇಷ ಸ್ವಸೈನ್ಯೋ ಜೀವನೈಕದ ಎಂಬುದಾಗಿ ರಾಮಾಯಣದಲ್ಲಿ ಯುದ್ಧ ಆಗಬೇಕಾದ್ರೆ ಇಂದ್ರಜಿತು 3ನೇ ಬಾರಿ ನಾಗಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅಂತೆ. ನಾಗಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಎಲ್ಲ ಕಪಿಗಳು ಕೂಡ ಮರಣ ಹೊಂದಿ ಬಿಡ್ತಾರೆ. ಆವಾಗ ಅವರನ್ನು ಬದುಕಿಸಿದ್ದು ಯಾರು ಅಂತ ಹೇಳಿದರೆ ಸುಧಾದೃಷ್ಟಿ, ಪರಮಾತ್ಮನ ಅಮೃತಪೂರಿತವಾದಂತಹ ಅಮೃತವನ್ನು ಸುರಿಸುವಂತಹ ಪರಮಾತ್ಮನ ಕರುಣಾ ದೃಷ್ಟಿ ಒಂದು ಬಾರಿ ಆ ಎಲ್ಲ ಕಪಿಗಳ ಮೇಲೆ ಹರಿಸಿದ. ಎಲ್ಲ ಕಪಿಗಳು ಕೂಡ ನಿದ್ದೆಯಿಂದ ಇದ್ದಂತೆ ಎದ್ದು ಕುಳಿತರಂತೆ. ಹಾಗಾಗಿ ಕಪಿಗಳೇ ಸಾಕ್ಷಿ.
ಕಪಿಸೇನ ಸಾಕ್ಷಿಣೀ ಸ ಪ್ರಹ್ಲಾದ ಅಜಾಮಿಳಾವಪಿ ಎಂಬುದಾಗಿ ಪ್ರಹ್ಲಾದನಿಗೆ ಎಷ್ಟು ಕಷ್ಟಗಳು. ಸರ್ಪದಿಂದ ಕಚ್ಚಿಸಬೇಕು ಅಂತ ಪ್ರಯತ್ನ ಮಾಡಿದ ಹಿರಣ್ಯಕಶಿಪು, ಸ್ವತಃ ತನ್ನ ತಂದೆ. ಬೇರೆಯ ವಿಷಯದಲ್ಲಿ ಆಗಬೇಕಾದ್ರೆ ಯಾರೋ ಶತ್ರುಗಳೋ ದಾಯಾದಿಗಳೋ ಪ್ರಯತ್ನ ಮಾಡ್ತಾ ಇದ್ದು ಸಂಹಾರ ಮಾಡಬೇಕು ಅಂತ, ಭೀಮಸೇನ ದೇವರನ್ನು ಅಥವಾ ಇನ್ಯಾರನ್ನು. ಪ್ರಹ್ಲಾದನಿಗೆ ಆಗಲ್ಲ, ಸ್ವತಃ ಜನ್ಮ ಕೊಟ್ಟ ತಂದೆಯೇನೇ ಸಂಹಾರ ಮಾಡಬೇಕು ಅಂತ ಅನೇಕ ಬಾರಿ ಪ್ರಯತ್ನ ಮಾಡ್ತಾ ಇದ್ದ. ಅನೇಕ ಬಾರಿ ಪ್ರಯತ್ನ ಮಾಡಿದಾಗಲೂ ಕೂಡ ಆ ಪರಮಾತ್ಮನ ಅನುಗ್ರಹದಿಂದಾಗಿ ಆ ಪ್ರಹ್ಲಾದ ಉಳಿದ. ಅದೇ ರೀತಿಯಾಗಿ ಅಜಾಮಿಳನ ಕಥೆಯನ್ನು ಹೇಳಬೇಕಾದ್ರೆ, ತನ್ನ ಮನೆಗೆ ದಾಸಿಯನ್ನು ಮದುವೆ ಮಾಡಿಕೊಂಡು ಅವಳಲ್ಲಿ 10 ಮಕ್ಕಳನ್ನು ಹುಟ್ಟಿಸಿದಂತಹ ಒಬ್ಬ ಪಾಪಿಷ್ಟ ಅಜಾಮಿಳ. ಅಂತಹ ಒಬ್ಬ ವ್ಯಕ್ತಿ ತನ್ನ ಸಾಯುವ ಸಮಯದಲ್ಲಿ ನಾರಾಯಣ ಎಂಬುದಾಗಿ ತನ್ನ ಮಗನನ್ನು ಕರೆದರೆ ಅವನಿಗೆ ನೀನು ಏನು ಮಾಡಿದೆ, ಉತ್ತಮ ಲೋಕವನ್ನು ಕೊಟ್ಟೆ. ಹೀಗೆ ಎಷ್ಟು ಸಾಕ್ಷಿ ಬೇಕು ನಿಮಗೆ? ಪ್ರಹ್ಲಾದ, ಅಜಾಮಿಳ, ಯಾವ ಅಭಿಮನ್ಯು ಮುಂತಾದಂತಹ ಅನೇಕ ಜನ ಸಾಕ್ಷಿ ಇದ್ದಾರೆ. ಹೀಗೆ ವಾದಿರಾಜರು ಹೇಳ್ತಾರೆ, ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇಷ್ಟೆಲ್ಲ ಸಾಕ್ಷಿ ಎಂಬುದು ಅನೇಕ ಪುರಾಣ ಗ್ರಂಥಗಳಲ್ಲಿ, ಇತಿಹಾಸ ಗ್ರಂಥಗಳಲ್ಲಿ ಇದೆ. ಹಾಗಾಗಿ ಪರಮಾತ್ಮನೇ ನಮಗೆ ಅಭಯದಾಯಕ ಎಂಬುದಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಭೂಯೋ ಭೂಯೋ ಸಾಹಚರ್ಯಾತ್ ವ್ಯಾಪ್ತಿರ್ ನಿರ್ಣೀಯತೆ ಕಿಲ ಅತಸ್ತ್ವಂ ನಿಯಮೇನಾಸಿ ಭಕ್ತಾನಾಂ ಭಯಭಂಜನಃ ಅಕುತಶ್ಚಿತ್ ಭಯಂ ಪ್ರಾಹ ಯತಸ್ತೆ ಪಾದಸೇವನಂ ಸ್ಮೃತಿ ಭಾಗವತಾಖ್ಯಾತದ್ ಆಪ್ತೋಕ್ತಿತೋಪ್ಯಭೂತ್ ಎಂಬುದಾಗಿ ಈ ರೀತಿಯಾಗಿ ನಮಗೆ ಹೆಜ್ಜೆ ಹೆಜ್ಜೆಗೆ ಕಂಡಿದೆ. ಏನು? ಭೂಯೋ ಭೂಯೋ ಸಾಹಚರ್ಯಾತ್, ತರ್ಕಶಾಸ್ತ್ರ ಎಂಬಂತಹ ಒಂದು ಶಾಸ್ತ್ರ. ಅದರಲ್ಲಿ ಒಂದು ವ್ಯಾಪ್ತಿ ಅಂತ ಬರುತ್ತೆ. ಅಂದರೆ ಎಲ್ಲೆಲ್ಲಿ ನಾವು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲಿ ಎಲ್ಲ ಕಡೆ ಬೆಂಕಿ ಇದೆ ಅಂತ. ಇದು ನಮಗೆಲ್ಲ ಕನ್ನಡದಲ್ಲಿ ನಾವು ಮಾತಾಡ್ತೇವೆ, ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅಂತ. ಹಾಗೆ ಹೊಗೆ ಇದೆ ಅಂತ ಹೇಳಿದ್ರೆ ಬೆಂಕಿ ಇರಲೇಬೇಕು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಿ ಪರಮಾತ್ಮನ ಭಕ್ತರು ಪರಮಾತ್ಮನ ಪಾದವನ್ನು ಶರಣ ಹೊಂದಿದ್ದಾರೋ ಅಲ್ಲಿ ಎಲ್ಲ ಕಡೆ ಪರಮಾತ್ಮ ಅವರ ಭಯವನ್ನು ಪರಿಹಾರ ಮಾಡೇ ಇದ್ದಾನೆ. ಇದಕ್ಕೆ ಏನೂ ಕೂಡ ಸಂಶಯ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅತಸ್ತ್ವಂ ನಿಯಮೇನಾಸಿ ಭಕ್ತಾನಾಂ ಭಯಭಂಜನಃ, ಇದು ನಿಯಮ, ಇದು ರೂಲ್. ಏನು? ನೀನು ಭಕ್ತಾನಾಂ ಭಯಭಂಜನಃ, ನಿನ್ನನ್ನು ಶರಣಾಗತರಾಗಿ ಯಾರು ಬರ್ತಾರೋ ಅವರ ಭಯವನ್ನು ನಾಶವನ್ನು ನೀನು ಮಾಡೇ ಮಾಡ್ತಿ. ಇದು ನಿಯಮ. ಇದನ್ನು ನಿನ್ನ ನಿಯಮವನ್ನು ನೀನು ಮುರಿಯಲಿಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ವ್ರತ ಇದು ಎಂಬುದಾಗಿ ರಾಜರು ಹೇಳ್ತಾರೆ. ಹಾಗಾಗಿ ಇದು ಒಂದು ರೀತಿಯಾಗಿ ತರ್ಕಶಾಸ್ತ್ರವನ್ನು ಕೆಲವೊಬ್ಬರು ಒಪ್ಪೋದೇ ಇಲ್ಲ, ಒಪ್ಪುತ್ತಾರೆ, ಅನುಸಂಧಾನಕ್ಕೆ ಇಟ್ಟುಕೊಳ್ಳೋದಿಲ್ಲ. ಅದಕ್ಕೆ ಮುಂದೆ ಹೇಳ್ತಾರೆ, ಕೇವಲ ತರ್ಕಶಾಸ್ತ್ರ ಮಾತ್ರ ಅಲ್ಲ, ಎಲ್ಲರೂ ಕೂಡ ಅನುಸಂಧಾನಕ್ಕೆ ಇಟ್ಟುಕೊಳ್ಳುವಂತಹ ಭಾಗವತದ ಒಂದು ದೃಷ್ಟಾಂತ ಇದೆ. ಯಾಕೆ ಅಂದರೆ ಭಾಗವತವನ್ನು ಹೇಳಿದವರು ಯಾರು? ವೇದವ್ಯಾಸ ದೇವರು. ಶಾಸ್ತ್ರದಲ್ಲಿ ಯಾವುದ್ಯಾವುದು ಪ್ರಮಾಣ ಅಂತ ಹೇಳಬೇಕಾದ್ರೆ ಆಪ್ತವಾಕ್ಯ ಪ್ರಮಾಣ ಅಂತ ಹೇಳ್ತಾರೆ. ಆಪ್ತವಾಕ್ಯ ಅಂತ ಹೇಳಿದರೆ ನಮಗೆ ಯಾರು ಆಪ್ತರೋ ಅವರು ಹೇಳಿದ ಮಾತು ಪ್ರಮಾಣ ಅಂತ ಅಲ್ಲ. ಆಪ್ತ ಅಂತ ಹೇಳಿದರೆ ಯಥಾರ್ಥ ವಕ್ತ ಆಪ್ತಃ ಅಂತ. ಹೇಗಿದೆನೋ ಹಾಗೆ ಹೇಳಬೇಕು. ಹೆಚ್ಚು ಕಮ್ಮಿ ಮಾಡಿ ಹೇಳೋದು, ಏನೋ ಎಕ್ಸ್ಟ್ರಾ ಮಸಾಲೆ ಸೇರಿಸಿ ಹೇಳೋದು ಅವನು ಆಪ್ತ ಅಲ್ಲ. ಹೇಗಿದೆನೋ ಹಾಗೆ ಹೇಳುವನು ಆಪ್ತ ಅಂತ ಕರೀತಾರಂತೆ. ಹಾಗೆ ಅತಿ ದೊಡ್ಡ ಆಪ್ತ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ. ಅಂತಹ ಆಪ್ತರಾದಂತಹ ವೇದವ್ಯಾಸ ದೇವರು ತಾವು ಅವತಾರ ಮಾಡಿ ಭಾಗವತದಲ್ಲಿ, ಅದೇ ರೀತಿಯಾಗಿ ಮಹಾಭಾರತದಲ್ಲಿ ಅನೇಕ ಕಡೆ ಇದನ್ನು ತೋರಿಸಿದ್ದಾರೆ. ನಾವು ಯಾವಾಗ ಪರಮಾತ್ಮನನ್ನು ಶರಣ ಹೊಂದುತ್ತೇವೋ ಆವಾಗ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ. ಇದಕ್ಕೆ ಯಾವುದೇ ರೀತಿಯಾದ ಸಂದೇಹ ಬೇಡ ಎಂಬುದಾಗಿ ನೀವು ಕೂಡ ಪರಮಾತ್ಮನ ಶರಣ ಹೊಂದಿ ಎಂಬುದಾಗಿ ಹೇಳ್ತಾರೆ. ಹೀಗೆ ದಶದಿಕ್ಷು ಗತಾ ಸದ್ಯ ಸತಾಂ ವೈಜಹೀರ್ಷಯ ದಶಶ್ಲೋಕ್ಯ ವಾದಿರಾಜ ಚಕಾರ ಅಭಯ ಸಂಸ್ತವಂ ಎಂಬುದಾಗಿ ನಮಗೆ 10 ದಿಕ್ಕುಗಳಿಂದಾಗಿ 10 ರೀತಿಯಾದ ಭಯ ಬರುತ್ತೆ. ಆ ಎಲ್ಲ ವಿಧವಾದಂತಹ ಭಯವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ದಶಶ್ಲೋಕ್ಯ ವಾದಿರಾಜ 10 ಶ್ಲೋಕಗಳುಳ್ಳಂತಹ ಈ ಒಂದು ಅಭಯ ಸಂಸ್ತವ ಸ್ತೋತ್ರವನ್ನು ರಾಜರು ನಮಗೆ ಮಾಡಿ ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ. ಅಂತಹ ದಿವ್ಯವಾದಂತಹ ಸುಮಾರು ಕೇವಲ 1.5-2 ನಿಮಿಷ ಸಾಕು ಅಷ್ಟೇ. ಅದನ್ನು ಪ್ರತಿನಿತ್ಯ ಪಾರಾಯಣ ಮಾಡಲಿಕ್ಕೆ 2 ನಿಮಿಷ ಸಾಕು. ಅದನ್ನು ಪಾರಾಯಣ ಮಾಡಿದರೆ ನಮಗೆ ಬಂದಂತಹ ಎಲ್ಲ ವಿಧವಾದಂತಹ ಭಯ ಪರಿಹಾರ ಹಾಗೆ ಆಗುತ್ತೆ ಎಂಬುದಾಗಿ ಇಷ್ಟೆಲ್ಲ ಸಾಕ್ಷಿ ಇದೆ. ಅದಕ್ಕೆಲ್ಲ ರಾಜ ಮುದ್ರೆಯಂತೆ ಯಾವುದಿದೆ? ವಾದಿರಾಜರ ಮಾತಿದೆ. ಹಾಗಾಗಿ ಅಂತಹ ಸುಂದರವಾದಂತಹ ಸ್ತೋತ್ರ ಈ ಒಂದು ಅಭಯ ಸಂಸ್ತವ ಸ್ತೋತ್ರ. ಅಂತಹ ಸ್ತೋತ್ರವನ್ನು ಯಥಾಮತಿಯಾಗಿ ಗುರುಗಳ ಮುಂದೆ ಅನುವಾದ ಮಾಡಿದ್ದೇನೆ. ಕೊನೆಗೆ ಗುರುಗಳ ಬಗ್ಗೆ ಒಂದು ಪುಂಟ ಶ್ಲೋಕವನ್ನು ರಚನೆ ಮಾಡಿದ್ದೇನೆ.
ಕೋಲವ್ಯಾಸ ಹಯಾಸ್ಯ ಪಾದ ನಿರತಂ ವಾದಿರ ಕೋಲವ್ಯಾಸ ಹಯಾಸ್ಯ ಪಾದ ನಿರತ ಶ್ರೀವಾದಿ ರಾಜಪ್ರಿಯಂ ಶ್ರೀ ವಿಶ್ವೋತ್ತಮ ಯೋಗಿ ರಾಜಕರಜಂ ಸಂಚಾರಶೀಲಂ ಮುನಿಂ ವಿದ್ಯಾ ಶಿಕ್ಷಣ ಕೇಂದ್ರ ನಿರ್ಮಿತಿಪರಂ ಧೈರ್ಯಾಂಬುಧಿಂ ಸದ್ಗುಣಂ ತಂ ಒಂದೇ ಯತಿ ವಿಶ್ವವಲ್ಲಭಗುರುಂ ಸೋದಾ ಮಠಾಧೀಶ್ವರಂ ಎಂಬುದಾಗಿ ಒಂದು ಪುಟ್ಟ ಶ್ಲೋಕ. ಅಂದರೆ ಕೋಲ ವ್ಯಾಸ ಹಯಾಸ್ಯ ಅಂದರೆ ವರಾಹದೇವರು, ಅದೇ ರೀತಿಯಾಗಿ ವೇದವ್ಯಾಸ ದೇವರು ವ್ಯಾಸ ಮುಷ್ಠಿಗಳು, ಅದೇ ರೀತಿಯಾಗಿ ಹಯಾಸ್ಯ ಹಯಗ್ರೀವ ದೇವರು ಇಂತಹ ಅವರ ಪಾದ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಾದಿರಾಜಪ್ರಿಯಂ ವಾದಿರಾಜರಿಗೆ ಅತ್ಯಂತ ಪ್ರಿಯರಾದಂಥವರು. ಹಾಗೆ ಅದೇ ರೀತಿಯಾಗಿ ಶ್ರೀ ವಿಶ್ವೋತ್ತಮ ಯೋಗಿರಾಜ ಕರಜಂ ವಿಶ್ವೋತ್ತಮರಂತಹ ಶ್ರೇಷ್ಠ ಯೋಗಿಗಳ ಕರಕಮಲ ಸಂಜಾತರು. ಅದೇ ರೀತಿಯಾಗಿ ಸಂಚಾರಶೀಲಂ ಮುನಿಂ ನಿರಂತರವಾಗಿ ಸಂಚಾರ ಅಂತ ಹೇಳಿದರೆ ಸುಮ್ಮನೆ ಇಲ್ಲಿ ಸಂಚಾರ ಅಲ್ಲ, ಸ್ವತೋಪಂಥದಂತಹ ಅತ್ಯಂತ ದುರ್ಗಮವಾದಂತಹ ಪ್ರದೇಶ, ಗಂಗೋತ್ರಿಯಂತಹ ದುರ್ಗಮ ಪ್ರದೇಶ, ಅಂತಹ ಪ್ರದೇಶಗಳಿಗೆ ತಮ್ಮ ಅನೇಕ ಜನ ಶಿಷ್ಯರೊಂದಿಗೆ ಭಕ್ತರೊಂದಿಗೆ ನಿರಂತರವಾಗಿ ಯಾತ್ರೆ. ಅದೇ ರೀತಿಯಾಗಿ ವಿದ್ಯಾ ಶಿಕ್ಷಣ ಕೇಂದ್ರ ನಿರ್ಮಿತಿ ಪರಂ ಅಂತ ಉತ್ತಮವಾದಂತಹ ಸೋದೆಯಲ್ಲಿರುವಂತಹ ಭಾವಿ ಸಿಮಿರ ಗುರುಕುಲ ಆಗಿರಬಹುದು, ಅದೇ ರೀತಿಯಾಗಿ ಒಂದು ಇಂಜಿನಿಯರಿಂಗ್ ಒಂದು ವಿದ್ಯಾ ಕೇಂದ್ರ, ಹೀಗೆ ಲೌಕಿಕ ವಿದ್ಯೆ ಅಲೌಕಿಕವಾದಂತಹ ವಿದ್ಯೆ ಎರಡೂ ವಿದ್ಯೆಗಳನ್ನು ಕೊಡುವಂತಹ ವಿದ್ಯಾ ಕೇಂದ್ರಗಳನ್ನು ನಿರ್ಮಾಣ ಮಾಡಿ ಧೈರ್ಯಾಂಬುಧಿಂ ಸದ್ಗುಣಂ, ಅದೇ ರೀತಿಯಾಗಿ ತಮ್ಮೊಂದೇ ಯತಿ ವಿಶ್ವವಲ್ಲಭಗುರಂ ಸೋದಾ ಮಠಾಧೀಶ್ವರಂ ಎಂಬುದಾಗಿ ಒಂದು ಪುಟ್ಟ ಶ್ಲೋಕ. ಏನಾದರೂ ಮಾಡಿದಂತಹ ಪ್ರವಚನದಲ್ಲಿ ಏನಾದರೂ ತಪ್ಪಿದ್ದರೆ ಗುರುಗಳು ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ ಎರಡು ಮಾತುಗಳನ್ನು ಶ್ರೀಕೃಷ್ಣ ಅರ್ಪಣ.